ಕಾರಣ್ಯದಲ್ಲಿ ಅವರಿಗೆಲ್ಲ ಏನಾದರೂ ಒಂದು ಬೇಕಲ್ಲ, ಚರಿತ್ರೆ ಮಾತಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಅವರೆಲ್ಲ ಮಾತಾಡ್ಕೊಳ್ತಾ ಅಹಲ್ಯನ ಯಾವ ರೀತಿ ರಾಮಚಂದ್ರ ಕಾಡಿಗೆ ಬಂದಾಗ ಶಾಪ ವಿಮೋಚನೆ ಮಾಡಿದ ಅನ್ನುವಂಥದ್ದು ಶುಭವಾದಂಥದ್ದು ಚರಿತ್ರೆ. ಯತಃ ಒಂದು ಪವಾಡ, ಧೂಳಾಗಿದ್ದವಳು ಕಲ್ಲು ಅಂದ್ಬಿಡ್ತಾರೆ, ಧೂಳಾಗಿದ್ಲು, ಕಣ್ಣಿಗೆ ಕಾಣಿ. ಅದು ತುಂಬ ಮುಖ್ಯವಾದಂಥ, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು. ಕಲ್ಲಾದರೆ ಕಾಣಿಸತ್ತೆ, ಕಣ್ಣಿಗೆ. ಅದರಲ್ಲಿ ವಾಲ್ಮೀಕಿಗಳೇನು ಹೇಳಿದ್ದಾರೆ, ಅದೃಶ್ಯ ಆಗು ಅಂತಲೇ ಅವ್ರಿಗೆ ಕೊಟ್ಟಿದ್ದು ಶಾಪ. ಅದೃಶ್ಯವಾಗು ನೀನು, ಯಾರಿಗೆ ಕಣ್ಣಿಗೆ ಕಾಣಿಸ್ಬಾರ್ದು. ಯಾಕೆಂತಂದರೆ ಅವಳ ಶೀಲ ಪರೀಕ್ಷೆ ತಾನೇ ಅದು. ಅದಕ್ಕೆ ತಾನೇ ಅವಳಿಗೆ ಕೊಟ್ಟಿದ್ದು ಶಾಪವನ್ನು. ಅದರಿಂದ ರಾಮ ಬಂದಾಗ ಎಂತಹ ಆಶ್ಚರ್ಯ, ಬಂದೇ ಬಿಟ್ಲಲ್ಲ. ಸುಮ್ಮನೆ ಕಾಲಿಟ್ಟ ತಕ್ಷಣ ಅಲ್ಲಿ ಒಂದು ಸ್ತ್ರೀ ರೂಪ ಬಂದ್ಬಿಡ್ತು. ಅದಕ್ಕೆ ತಾನೇ ಅವಳು ಭಯ ಪಟ್ಕೊಳ್ಳೋದು ಸೀತೆ. ಗುಹ ಹೇಳ್ತಾನೆ, ದಾಟಕ್ಕೆ ಬೋಟು ತೊಗೊಂಡು ಬಂದಾಗ ದೋಣಿಯನ್ನು ಸೀತೆ ನೋಡ್ತಾಳಂತೆ, ಯಾರು ಹತ್ತು ಬಿಡ್ತಾರೆ ಮೊದಲು, ರಾಮ ಹತ್ತು ಬಿಟ್ರೆ ಅದು ಹುಡುಗಿ ಆಗೋಗುತ್ತಲ್ಲ, ಇನ್ನು ಮಾಲೆ ತೊಗೊಂಡು ಹಾಕ್ಬಿಟ್ರೆ ಏನು ಮಾಡೋದು ಅಂತ ಭಯ ಪಟ್ಕೊಂಡ್ಲಂತ. ಅದಕ್ಕೆ ರಾಮ ಹೇಳಿದ್ರೆ ನೀನೇ ಫಸ್ಟ್ ಹತ್ತು ಅಂತ. ಅದು ಅಲ್ಲಿ ಅವರ ಆನಂದದಿಂದ ಒಂದು ಅನುಭವ, ಶೃಂಗಾರ ರಸ. ಅಂದರೆ ಇಲ್ಲಿ ಅದನ್ನೇ ಹೇಳ್ತಾರೆ, ಅಮ್ಮ ಪಾದುಕೆ ಮುನಿ ಪರಿಷದಿ ಗೀತಂ ಗೌತಮಿ ರಕ್ಷಣಂತೆ. ಮುನಿ ಪರಿಷದಿ, ಮುನಿಗಳ ಪರಿಷತ್ ಅಂದ್ರೇನು, ಎಲ್ಲ ಋಷಿಗಳು ದಂಡಕಾರಣ್ಯದಲ್ಲಿದ್ದವರು ರಾಮನ ವೃತ್ತಾಂತವನ್ನು ಹೇಳ್ಕೊಳ್ತಾ ಇದ್ರು. ವೈಭವ, ನಮ್ಮ ರಾಜ ಎಂಥವರು ಗೊತ್ತಾ ಅಂತ ನಾವು ಹೇಳಲ್ವಾ, ಅದೇ ಥರನೇ ಮಾತಾಡ್ಕೊಳ್ಳೋ ಹಾಗೆ ಅವರೆಲ್ಲ ಮಾತಾಡ್ಕೊಳ್ತಾ ಇದ್ದನ್ನು ಆ ಮರದಲ್ಲಿರುವಂಥ ಗಿಣಿಗಳೆಲ್ಲ ಕೇಳ್ಕೊಳ್ತಾ ಇದ್ದದ್ದು. ಉಷಸಿ ನಿಜ ಕುಲಾಯ ಮುತ್ಥಿತ ದಂಡಕೇಶು ಮುಹುರಹು ಅನುಕಲಯಂತೋ ಮಂಜುನಾಥ ಶಕುಂತಾಗ. ಆ ಮಂಜುಳವಾದ ಅವನ ಚರಿತ್ರೆಯನ್ನು, ನಾದವನ್ನು ಕೇಳಿ 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 ಅದಕ್ಕೆಲ್ಲ ಗೊತ್ತಾಗ್ತಾ ಇತ್ತು ಅಂತ. ಆ ಶಕುಂತ ಅಂದರೆ ಗಿಳಿಗಳು. ಆ ವಿಚಾರದ ಮಾತುಗಳನ್ನೇ ಮತ್ತೆ ಮತ್ತೆ ಅದು ಹಾಡ್ಕೊಳ್ತಾ ಇತ್ತು. ಋಷಿಗಳ ಮಾತನ್ನು ಕೇಳಿ, ಈಗ ಭಾರದ್ವಾಜ ಪಕ್ಷಿಗಳೆಲ್ಲ ಹೇಗೆ ವೇದ ಮಂತ್ರಗಳನ್ನೆಲ್ಲ ಹೇಳ್ತಾ ಇತ್ತೋ ಆ ತರಹ ಇಲ್ಲಿ ಶಕುಂತ ದಂಡಕಾರಣ್ಯದಲ್ಲಿ ಮರಗಳ ಮೇಲೆ ಇರುವಂಥ ಗಿಣಿಗಳೆಲ್ಲ ಕೆಳಗಡೆ ಮಾತಾಡ್ಕೊಳ್ತಾ ಇರುವಂಥ ಚರಿತ್ರೆಯನ್ನು ಕೇಳಿ ಕೇಳಿ ಅದು ಪರಮಾನಂದ. ಅವರು ಹರ್ಷದಿಂದ ಆಡ್ತಾಯಿದ್ರು, ಇವುಗಳು ಅದನ್ನು ಹರ್ಷದಿಂದ ಯಾವಾಗಲೂ ಮುಹುರಗು ಮತ್ತೆ 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 ಹೇಳ್ಕೊಂಡು ಆನಂದ ಪಡ್ತಾ ಇತ್ತು. ಅಮ್ಮಪ್ಪ ಅದಕ್ಕೂ ಇದಕ್ಕೂ ಏನು ಸಂಬಂಧ ಆದರು? ಅಹಲ್ಯ ಶಾಪ ವಿಮೋಚನೆ ಮಾಡಿದ್ದು ಪಾದರಕ್ಷೆ. ರಾಮ ಪಾದರಕ್ಷೆ, ಅಮ್ಮ ಪಾದರಕ್ಷೆ ಅಂತ ಇದರಲ್ಲಿ ನೋಡಿ. ಪಾದರಕ್ಷೆ ಮುನಿ ಪರಿಷದಿ, ಋಷಿಗಳ ಸಭೆಯಲ್ಲಿ. ಋಷಿಗಳೆಲ್ಲ ಸಭೆ ಅಂದ್ರೇನು, ಅವರಿಗೆ ಬೆಳಗಿನ ಜಾವ ಎಲ್ಲ ನಿತ್ಯ ಕೈಂಕರ್ಯ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು ಮರಗಳ ಕೆಳಗೆ. ಬೇರೆ ಆಶ್ರಮದಿಂದ ಬಂದು ಎಲ್ಲ ಋಷಿಗಳು ಅವರೆಲ್ಲ ಸಂಭಾಷಣೆ ಮಾಡ್ತಾ ಇದ್ದಾಗ ಅವ್ರು ಮಾತಾಡ್ತಾ ಇದ್ದಿದ್ದೇನು, ಪರಿಷದಿ ಗೀತಂ ಗೌತಮಿ ರಕ್ಷಣಂ. ತೇ ರಾಮನ ಅಲ್ಲ, ತೇ ಹೆಮ್ಮ ಪಾದುಕೆ ನೀನು ಮಾಡಿದಂಥ ಗೌತಮಿಯ ರಕ್ಷಣೆ. ಗೌತಮಿ ಅಂದ್ರೇನು, ಗೌತಮನ ಪತ್ನಿ ಅಹಲ್ಯ. ಮುಹುರನು ಕಲಯಂತೋ ಮಂಜುವಾಚ ಶಕುಂತಾಗ. ಅದೇ ಅಂತಹ ಒಂದು ಸುಂದರವಾದ ಆನಂದವಾದ ಮಾತುಗಳನ್ನು ಗಿಣಿಗಳು ಎಲ್ಲ ಸೇರಿಕೊಂಡಿದ್ದಾಗ ಅದನ್ನೇ ಮಾತಾಡ್ತಾಯಿತ್ತು. ಮಂಜುವಾಚಕ ಶಕುಂತಾಗ, ಮಂಜುಳವಾಗಿ ಮಾತಾಡುವಂತಹ ಶಕುಂತಾಗ ಗಿಣಿಗಳು ಆ ಗೂಡಿನಲ್ಲೇ ಕೂತ್ಕೊಂಡು ಕಲೆಯ ತಮ್ಮ ಗೂಡಿನಿಂದ ಉತ್ತಿತ ಹೊರಟಾಗ. ಕೀಶಿ ಕೀಶನ್ ಆನೆ ಜಾತನ್ ಕಲಂದ್ ಪೇಚಿನ ಪೇಚಿದೆ ಪೇಚ್. ಇದನ್ನು ತೊಗೊಳ್ಬೋದು ಅಲ್ಲಿಗೆ. ಶಕುಂತಾಗ ಅಮ್ಮ ಪಾದುಕೆ ಅಂತ ಹೇಳಿ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟು ಬಂದಂತೆ ಆಮ್ರೇಡೆಯಂತೆ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತಾ ಇದ್ದ. ಯಾವಾಗಲೂ ಗಿಣಿ ಅದೇ ತಾನೇ ಮಾಡುತ್ತೆ, ಹೇಳಿದ್ದನ್ನೇ ಹೇಳ್ತಾ ಇತ್ತು. ಈಗ ಆಚಾರ್ಯರ ಬಗ್ಗೆನೂ ಅದೇ ಹೇಳ್ತಾರೆ ಆಂಡವನ್ ಸ್ವಾಮಿ. ಏನಂದರೆ ಆ ಚೇತನೋದ್ಧಾರಕ್ಕೇನೆ ಪರಮಾತ್ಮ ಆಚಾರ್ಯನಾಗಿ ಅವತಾರ ಮಾಡೋದು. ಅದು ಆಳ್ವಾರ್ಗಳೆಲ್ಲ ಒಂದು ಸುಂದರವಾದ ನವದಶಾವತಾರ ಅಂದ್ಬಿಟ್ರು ದೇಶಿಕರು. ಮತ್ತು ಆಚಾರ್ಯರಲ್ವ, ಆಚಾರ್ಯರೂ ಅಷ್ಟೇ ಪರಮಾತ್ಮನ ಅವತಾರ. ಆ ಪ್ರಭಾವಗಳನ್ನು ಜ್ಞಾನಿಗಳು ಅನುಭವಿಸ್ಕೊಳ್ತಾರೆ, ಪರಮಾತ್ಮನ ಪ್ರಭಾವ ಮತ್ತು ಆಚಾರ್ಯರ ಪ್ರಭಾವ.
ನಮ್ಮ ಆಚಾರ್ಯರ ಪವಾಡ ಹೀಗೆ ಮಾಡಿದ್ರು, ಅವ್ರು ಹೇಗೆ ತಿರುತ್ತಿ ಪಣಿಕೊಂಡ್ರು, ಅವರ ಪ್ರಭಾವ ಏನು, ಶಕ್ತಿ ಏನು, ಸಾಮಾನ್ಯನಲ್ಲ. ಪರಮಾತ್ಮ ಕಾಣಿಸೋದಿಲ್ಲ, ಆದರೆ ಆಚಾರ್ಯರು ಮಾತಾಡುವಂಥವರು, ನಡೆಮಾಡುವಂಥವರು, ಕಣ್ಣಿಗೆ ಕಾಣಿಸುವಂಥವರು. ಅದರಿಂದ ಅವರು ಪವಾಡ ಮಾಡೋದನ್ನು ನೋಡೋಡ್ಬೋದು. ಇಂಥವರೇ ಆ ಥರ ತಿರುಗಿಬಿಟ್ರಲ್ಲ ಅವರ ಕಟಾಕ್ಷದಿಂದ ಅಂತ ಹೇಳ್ತೀವಲ್ಲ, ಅದೇ ಅದನ್ನು ಯಾವಾಗಲೂ ರಾಮನ ಪಾದಧೂಳಿಯ ಸೋಂಕಿನಿಂದಲೇ ಅಹಲ್ಯೆ ಶಾಪ ವಿಮೋಚನೆ ಆಯಿತು. ಆಚಾರ್ಯರ ಪಾದಧೂಳಿಯ ಪೆರುಮೆ ಹೇಗಿದೆ! ಪಾದಧೂಳಿನೂ ಬೇಡ, ಅವರ ದರ್ಶನ ದರ್ಶನಾದೇವ ಸಾಧವಾಗ ಭಾಗವತ ಮುಂಚೆನೇ ಬಂದಿದೆ. ದರ್ಶನ ಮಾಡಿದರೆ ಸಾಕು. ಆಚಾರ್ಯರ ದರ್ಶನವೇ ನಮ್ಮನ್ನು ಪೂರ್ತಿಯಾಗಿ ಪರಿವರ್ತನೆ ಮಾಡಿ ನಮ್ಮನ್ನು ತಿದ್ದುಬಿಡುತ್ತೆ. ತಿದ್ದುಕೊಂಡು ಅವರ ಶಿಷ್ಯನಾಗಿ ಮಾಡ್ಕೊಂಡು ಬಿಡ್ತಾರೆ. ಅದರ ಪ್ರೀತಿ ಬಂದರೆ, ಭಕ್ತಿ ಇದ್ದರೆ, ಆಚಾರ್ಯ ಭಕ್ತಿ. ಇವಾಗ ನೋಡ್ತಾ ಇದ್ದೀವಿ, ಭಕ್ತಿ ಇಲ್ಲದಿದ್ದರೆ ಜ್ಞಾನವೇ ಇಲ್ಲ. ಇಷ್ಟು ಲವಲೇಶವೂ ಇಲ್ಲ. ಆಗ ಯವನಿಯಮ ವಿಶುದ್ಧೈಃ ಯಂ ನ ಪಶ್ಯಂತಿ ಚಿತ್ರೈಃ ಶ್ರುತಿಶುಚುಲಕ ಮಾತ್ರಂ ದೃಶ್ಯತೆ ಯಸ್ಯ ಭೂಮಾ ಸುಲಭನಿಖಿಲ ಭಾವಂ ಮಾಂಸದೃಷ್ಟೇರ್ಜನಸ್ಯ ಸ್ವಯಂ ಉಪಹರಸಿ ತ್ವಂ ಪಾದುಕೆ ತಂ ಪುಮಾಂಸಂ. ತ್ವಂ ಹೇ ಪಾದುಕೆ ತ್ವಂ ಪುಮಾಂಸಂ ಸ್ವಯಂ ಉಪಹರಸಿ. ಎಲ್ಲನೂ ನೀನು ಅಪಹರಣ ಮಾಡ್ಕೊಂಡು ಬಿಡ್ತೀಯಾ. ಎಲ್ಲ ಪಾಪಗಳನ್ನೆಲ್ಲ ಅವರ ಇದನ್ನೆಲ್ಲ ಇದನ್ನೆಲ್ಲ ಅಪಹರಣ ಮಾಡ್ಕೊಂಡ್ಬಿಡ್ತೀಯ ನೋಡಿದ ತಕ್ಷಣ. ನಿನ್ನ ಪ್ರಭಾವ, ಪಾದುಕಾ ಪ್ರಭಾವ. ಅದನ್ನೇ ಯಮ ನಿಯಮ ವಿಶುದ್ಧೈ ಯಂ ನ ಪಶ್ಯಂತಿ ಚಿತ್ತೈ. ಯಮ ನಿಯಮ ಎಲ್ಲ ಮಾಡಿದವ್ರು ಹೆಂಗಿರ್ತಾರೆ? ಅವ್ರು ಯಮ ನಿಯಮ ಅಂದರೆ ಇದು ಅಂತಃಕರಣ ಅಂದರೆ ಒಳಗಿನ ಇಂದ್ರಿಯಗಳು ಹೊರಗಿನ ಇಂದ್ರಿಯಗಳು ಎರಡನ್ನೂ ಪೂರ್ತಿ ಸಂಯಮ ಮಾಡ್ಕೊಂಡಿರುವಂಥವ್ರು. ಕಟ್ಟುಪಾಡು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಮ ನಿಯಮ ಅಪಹರಣ ಮಾಡ್ತಾರೆ. ತೀಯನಿಲ್ ತೂಷ ಅದು ಮಾತುಗಳನ್ನು ಹೇಳಿದ್ರೆ ಬಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ್ಕ ಪೋಯ ಪುಳಿಯು. ಇಲ್ಲಿ ಕಣ್ಣಿಂದ ನೋಡಿದ್ರೆ ಅಲ್ಲಿ ಬೇರೆ ಮೂರಿಂದ್ರಿಯ, ಇಲ್ಲಿ ಯಮನಿಯಮ. ಈಗ ನಾವು ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡಿಬಿಡ್ಬೇಕು, ಸ್ವಾಭಾವಿಕವಾಗಿ ಅವರಿಗೆ ಬಂದ್ಬಿಡುತ್ತಲ್ಲ, ಧ್ಯಾನ ಬಂದ್ಬಿಡುತ್ತೆ, ಧಾರಣೆಯನ್ನು ಬಂದ್ಬಿಡುತ್ತೆ. ಅಷ್ಟಾಂಗ ಯೋಗದಲ್ಲಿ ಪರಮಾತ್ಮನನ್ನು ಅವರು ಅನುಭವಿಸ್ಬೋದು. ಆದರೆ ಬೇರೆಯವರು ಯಮನಿಯಮ ವಿಶುದ್ಧೈಹಿ, ಅವರೆಲ್ಲ ಪರಿಶುದ್ಧವಾಗಿರ್ತಾರೆ. ಅವ್ರಿಗೇನು ಯಾವುದು ಕೊಳೆನೇ ಇಲ್ಲ. ನಮಗೆಲ್ಲ ಇರೋರು ದೋಷ ಇರೋರು ತಾನೆ. ನಾವೆಲ್ಲ ದೋಷ ಇರೋರಿಗೇನು ಮಾಡಬೇಕು? ನಮ್ಮಂಥವ್ರನ್ನ ಎಷ್ಟು ಕಷ್ಟ ನಮ್ಮ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ. ನಮಗೆ ಯಮಾನೂ ಇಲ್ಲ, ನಿಯಮಾನೂ ಇಲ್ಲ, ಏನೂ ಇಲ್ಲ, ನಥಿಂಗ್. ಅದರಿಂದ ನಮ್ಮಂಥವರನ್ನು ರಕ್ಷಣೆ ಮಾಡೋದಕ್ಕೆ ಯಾರಪ್ಪ? ಶಾಸ್ತ್ರದಲ್ಲಿ ಹೇಳಿರೋದು ಅದು, ಯಮ ವಿಶುದ್ಧೈ ಅಂತ. ಮನಸ್ಸನ್ನು ನಿರ್ಮಲವಾಗಿಟ್ಕೊಂಡು ಯೋಗಾಭ್ಯಾಸ ಮಾಡಿ ಅಷ್ಟಾಂಗ ಯೋಗದಲ್ಲಿ ಅವರು ಪರಮಾತ್ಮನನ್ನು ಕೈನಲ್ಲಿ ಇಟ್ಕೊಳ್ತಾರೆ. ಕಣ್ಮುಚ್ಚಿದ ತಕ್ಷಣ ಕಣ್ಮುಂದೆ ಬರ್ತಾನೆ, ಯಾವಾಗ ಬೇಕಾದರೂ ಜೊತೆಲೇ ಇರ್ತಾನೆ. ಅವರಿಗೆ ಎಲ್ಲಿದ್ರೂ ಅವ್ರಿಗೆ ಧ್ಯಾನ ನಡೀತಾನೆ ಇರುತ್ತೆ ಅಂತಃಕರಣದಿಂದ. ಯಾಕೆ? ಅಂತರಂಗ ಶುದ್ಧಿ ಬಂದುಬಿಟ್ಟಿರುತ್ತೆ ಅಂತ. ನಮ್ಮಂಥವ್ರಿಗೆ ಕಾಣುತ್ತಾ ಅವ್ರಿಗೆ ದೇವರು? ಅವರಿಗೆ ಕಾಣುತ್ತಾದರೂ ವಿಶುದ್ಧೈಹಿ ಇಲ್ಲ ಅಂತ ಅರ್ಥ. ಅಷ್ಟೆಲ್ಲ ಮಾಡಿದ್ರೂ ನಾನು ಸಾಧಿಸ್ಬಿಟ್ಟೆ ಅಂದರೆ ಸಾಧನೆಯಿಂದ ಪರಮಾತ್ಮ ಸಿಗೋದಿಲ್ಲ. ಪರಮಾತ್ಮ ಯಾರನ್ನ ವರ್ಣ ಮಾಡ್ತಾನೋ ಅವರಿಗೆ ಮಾತ್ರ ಸಾಧ್ಯ ಅವನ ದರ್ಶನ, ಅವನ ಅನುಗ್ರಹ. ಅದೇ ಹೇಳ್ತಾರೆ ಇಲ್ಲಿ. ಅದಕ್ಕೆ ಬ್ರಹ್ಮಾದಿ ದೇವತೆಗಳಿಗೂ ಕಾಣಿಸೋದಿಲ್ಲ ಅಂತ ಯಾಕೆ ಹೇಳೋದು? ಆಗಲ್ಲ, ಸಾಧ್ಯ ಇಲ್ಲ, ದರ್ಶನ ಮಾತ್ರ. ಅದರಿಂದ ಮನಸ್ಸನ್ನು ನಿರ್ಮಲವಾಗಿ ಮಾಡಿಕೊಂಡಿರುವಂತಹ ಸಾಧುಗಳಿಗೂ ಯೋಗ ಮಾಡೋಂಥವರಿಗೂ ಯೋಗಿಗಳಿಗೂ ಕಾಣಿಸೋದಿಲ್ಲ. ಎಷ್ಟೆಷ್ಟು ಏನು ಮಾಡ್ತಾರೆ ಅವರು? ವೇದಗಳನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಳ್ತಾರೆ, ಪೂರ್ತಿ ಅರಚಿ ಅಟ್ಕೊಳ್ತಾರೆ ವೇದಾಧ್ಯಯನವನ್ನು ಮಾಡಿ ಅದರ ಅರ್ಥಗಳನ್ನೆಲ್ಲ. ಆದರೆ ಭಗವಂತನ ಮಹಿಮೆ ಎಷ್ಟು ತಿಳಿಯುತ್ತೆ? ವೇದಕ್ಕೆ ಇನ್ನೂ ಪೂರ್ತಿ ತೋರ್ಸೋಕ್ಕಾಗಿಲ್ಲ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಕ.
ಹೋಗಿ ಹೋಗಿ ವೇದ ನಾನು ಪರಮಾತ್ಮನನ್ನು ಪರಿಚ್ಛೇದ ಮಾಡಿ ತೋರಿಸ್ತೀನಿ ಅಂತ ಹೋಗಿ ಆಯಿತಾ? ಇಲ್ಲ. ಆನಂದವನ್ನು ಲೆಕ್ಕ ಮಾಡೋಕ್ಕಾಯ್ತಾ? ಅಳತೆ ಮಾಡೋಕ್ಕೆ ಆಗಲಿಲ್ಲ. ಸೊ ವೇದಕ್ಕಾಗಲಿಲ್ಲ, ವೇದನ್ನು ಚೆನ್ನಾಗಿ ಅರಚಟ್ಕೊಂಡವ್ರಿಗೂ ಆಗಲಿಲ್ಲ, ಯೋಗಿಗಳಿಗೂ ಆಗೋದಿಲ್ಲ, ನೋಡೋಕ್ಕೆ ಸಾಧ್ಯ ಇಲ್ಲ, ದರ್ಶನ ಮಾಡೋಕ್ಕಾಗೋದಿಲ್ಲ. ಆದರೆ ದೇವರಲ್ಲಿ ಎಲ್ಲರಲ್ಲೂ ಭಕ್ತಿ ಇಟ್ಕೊಂಡಿರುವಂಥ, ಅದರ ಮುಖ್ಯವಾಗಿ ಪಾದುಕೆಯಲ್ಲಿ ಭಕ್ತಿ. ಆ ಪಾದುಕೆ ಅಂದರೆ ಆಚಾರ್ಯ ಭಕ್ತಿ. ಆಚಾರ್ಯ ಭಕ್ತಿ ಇದ್ದರೆ ಸಾಧ್ಯ. ನೋಡಿ, ಜ್ಞಾನ ಸಂಪನ್ನವಾಗತ್ತೆ. ಜ್ಞಾನ ಸಂಪನ್ನತೆಯಿಂದ ಪರಮಾತ್ಮನ ಅರ್ಥ ಮಾಡ್ಕೊಳ್ಬೋದು, ಅವನ ದರ್ಶನ ಅವನು ಕೊಡ್ಬೋದು ಆಗತ್ತೆ. ಅಂದರೆ ಆಚಾರ್ಯರಿಂದ ಹಾಗೆ ಆಗತ್ತೆ ಅಂತ ಪಾಸಿಟಿವ್ ಆಗಿ ಹೇಳ್ತಾರೆ ವಿನಃ ಕೊಡಬಹುದು ಅಂತ ಹೇಳೋದಿಲ್ಲ. ದದಾಮಿ ಬುದ್ಧಿಯೋಗಂತಂ, ಪರಮಾತ್ಮ ಹೇಳ್ದ ದದಾಮಿ ಬುದ್ಧಿಯೋಗಂತಂ, ನಾನು ಕೊಡ್ತೀನಿ ಅಂತ ಹೇಳಿದ್ದಾನೆ. ನಾನು ದೃಷ್ಟಿ ಕೊಟ್ಟರೆ ನಿಂಗಾಗೋದು ಅಂತ ಹೇಳಿದ್ದಾನೆ. ಆದರೆ ಅದನ್ನು ಬಿಟ್ಟು ಆಚಾರ್ಯರ ದರ್ಶನವೇ ಸಾಕು. ಆಯಿತಾ? ಆಚಾರ್ಯ ದರ್ಶನದಿಂದಲೇ ನಮಗೆ ಪರಮಾತ್ಮನ ದರ್ಶನವಾಗೋದು, ಪರಮಾತ್ಮನ ಸಾಕ್ಷಾತ್ಕಾರವಾಗೋದು. ಅದನ್ನು ಹೇಳ್ತಾರೆ ಇದರಲ್ಲಿ. ಪಾದುಕೆ, ಅಮ್ಮ ಪಾದುಕೆ, ಯಮ ಅಂದರೆ ಬ್ರಹ್ಮಚರ್ಯ, ಅದನ್ನೆಲ್ಲ ಮಾಡೋದು. ನಿಯಮ, ವೇದಾಧ್ಯಯನ ಮಾಡೋದು. ಮತ್ತು ಪರಿಶುದ್ಧವಾದ ಚಿತ್ತೈ, ಮನಸ್ಸಿನಿಂದ ಕೂಡಿರುವಂಥ ಯಾವ ಯೋಗಿಗಳೂ ನ ಪಶ್ಯಂತಿ ಅಂದರೆ ನೋಡೋಕ್ಕಾಗೋದಿಲ್ವೋ, ನೋಡಲಾರರೋ. ಯಸ್ಯ, ಯಾವ ದೇವರ. ಭೂಮ ಅಂದರೆ ಅವನ ಐಶ್ವರ್ಯ, ಅವನ ಸಂಪತ್ತು, ಅವನ ಮಹಿಮೆ. ಭೂಮಾ ವಿದ್ಯೆಯಲ್ಲೇ ಅದೇ ತಾನೇ ಹೇಳೋದು. ಆ ಥರ ಅವನ ಮಹಿಮೆಯನ್ನು ಶ್ರುತಿಷು ಚುಲಕ ಮಾತ್ರ. ಶ್ರುತಿ ಅಂದರೆ ವೇದಗಳು. ಚುಲಕ ಮಾತ್ರ ಎಷ್ಟು ಹೇಳೋಕ್ಕಾಯ್ತು? ಒಂದೋ ಎರಡೋ ಹೇಳೋಕ್ಕಾಯ್ತು ಅಷ್ಟೇ. ಚುಲಕ ಮಾತ್ರ ಪೂರ್ತಿ ಹೇಳೋಕ್ಕಾಯ್ತು ಇಲ್ಲ. ದೃಶ್ಯತೆ, ಅದಕ್ಕೂ ಕೂಡ ನ ದೃಶ್ಯತೆ, ಅದಕ್ಕೂ ಕೂಡ ಸಂಪೂರ್ಣವಾಗಿ ನೋಡಿ ಹೇಳೋದಕ್ಕೆ ಆಗೋದಿಲ್ಲ. ಪುಮಾಂಸಂ, ಆ ದೇವರನ್ನು, ಪುಮಾಂಸ ಅಂದರೆ ಪರಮಾತ್ಮನನ್ನು, ತ್ವಂ ನೀನು, ಅಮ್ಮ ಪಾದುಕೆ ನೀನು ಮಾಂಸ ದೃಷ್ಟಿ, ಮಾಂಸ ಚಕ್ಷುಸ್ಸುಗಳಿಂದ ಕೂಡಿರುವಂಥ ಜನಕ್ಕೆ ಸುಲಭ ನಿಖಿಲ ಭಾವಂ, ಸುಲಭವಾಗಿ ಪರಮಾತ್ಮನ ಭಾವವನ್ನು ತಿಳಿಯುವಂತಹ, ಸುಲಭವಾಗಿ ತಿಳಿಯುವಂಥ. ಎಷ್ಟು ಚೆನ್ನಾಗಿದೆ ನೋಡಿ ಇವರ ಪದಗಳು. ಸುಲಭ ನಿಖಿಲ ಭಾವವನ್ನು ಸ್ವಯಂ ಉಪಕರಿಸಿ, ಅವರ ಪಾಪಗಳನ್ನೆಲ್ಲ, ದೋಷವನ್ನು ತಗೊಂಡುಬಿಟ್ಟು ಅವರನ್ನ ನಿರ್ಮಲ ಮಾಡಿ ನೀನೇ ಮಾಡಿಬಿಡ್ತೀಯ. ಪಾದುಕೆನ ಕೊಟ್ಬಿಡ್ತಾಳೆ. ಪಾದುಕೆ ಕೊಡ್ತಾಳೆ ಅಂದರೆ ಪಾದುಕೆ ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡಾಗ ಆಚಾರ್ಯರೇ ಅದನ್ನು ಉಂಟು ಮಾಡೋಕ್ಕೆ ಶಕ್ತಿ. ಸ್ವಯಂ ದೇವರಿಗೆ ಆಗೋದಿಲ್ಲ, ಅವನು ಕೊಟ್ಟಿರುವಂತಹ ಉಪಾಯಗಳಿಂದಲೂ ಆಗೋದಿಲ್ಲ. ಆದರೆ ಪಾದುಕಾದೇವಿ ಆಗಲಿ ಅಥವಾ ಆಚಾರ್ಯರಾಗಲಿ ಅವರ ಮಹಿಮೆ ಅಷ್ಟು. ಅವರು ಪರಮಾತ್ಮನ ಅನುಭವಿಸುವಂಥ ಭಾವವನ್ನು ಚೆನ್ನಾಗಿ ತಿಳಿಯಪಡಿಸಿಕೊಡ್ತಾರೆ, ಉಂಟು ಮಾಡ್ತಾರೆ. ಅದು ಮುಖ್ಯವಾದ ಉದ್ದೇಶ ಇದರಲ್ಲಿ. ಅದರಿಂದ ಸದಾಚಾರ್ಯರ ಆಶ್ರಯಣ ನಮಗೆ ತುಂಬ ಮುಖ್ಯ. ಆಚಾರ್ಯರ ಭಕ್ತಿ ನಮಗೆ ತುಂಬ ಮುಖ್ಯ. ಭಕ್ತಿ ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಭಕ್ತಿ ಒಂದೇ, ಆಚಾರ್ಯ ಭಕ್ತಿ ಒಂದೇ ನಮಗೆ ಜ್ಞಾನ ಸಂಪನ್ನತೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಪಾದುಕಾ ಅದಕ್ಕೋಸ್ಕರ ಹೇಳ್ತಾನೇ ಬರ್ತಾ ಇದ್ದಾರೆ. ಅದರಿಂದ ನಮ್ಮ ಆಳ್ವಾರ್ಗಳ ಭಕ್ತಿ ಆಚಾರ್ಯರ ಭಕ್ತಿ. ಆಚಾರ್ಯರ ತಿರುವಡಿಗಳೇ ಶರಣಮಂತ ಯಾಕೆ? ಅದು ಸುಮ್ಮನೆ ಬಾಯನ್ನೆಲ್ಲ ಹೇಳಿದ್ರೆ ಆಗಲ್ಲ. ತಿರುವಡಿಗಳೇ ಶರಣಮಂತ ತಕ್ಷಣ ಅಲ್ಲಿಗೆ ಹೊಟ್ಟೋಗ್ಬೇಕು. ಅವರ ತಿರುವಡಿನಲ್ಲಿ ನಮ್ಮ ಮನಸ್ಸು. ಆಚಾರ್ಯನ ತಿರುವಡಿಗಳೇ ಶರಣಂ ಬಾಯಿನಲ್ಲಿ ಮಾತ್ರ ಸಾಧ್ಯ ಇಲ್ಲ. ಮಾನಸಿಕವಾಗಿ ಹೊಟ್ಟೋಗ್ಬೇಕು, ಮಾನಸಿಕವಾಗಿ ಅಲ್ಲೇ ಇರಬೇಕು. ಅಡಿಯೇನು ಏನೂ ಇಲ್ಲ, ಅಡಿಯೇನು ದಾಸನ್ ಅಂದ್ಕೊಳ್ಳೋಕ್ಕೂ ನಮಗಾಗಲ್ಲ. ದಾಸನ್ ಅಂದರೆ ಚೈತನ್ಯ ಉಳ್ಳಂಥದ್ದು, ದಾಸನೂ ಅನ್ಕೋಬಾರ್ದು. ಅಡಿಯೇನು ಒಂದು ಅಚಿತ್ ಅನ್ಕೋಬೇಕು ಅಂದರೆ ಸುಮ್ಮನೆ ಅಂದ್ಕೊಂಡ್ರೂ ಸಾಧ್ಯ ಇಲ್ಲ. ಹೃತ್ಪೂರ್ವಕವಾಗಿ ಸದಾ ಆ ಅನುಸ್ಮೃತಿ ಇರಬೇಕು.
ನಿಧಿಮಿವ ನಿರಪಾಯಂ ತ್ವಾಮನಾಧೃತ್ಯ ಮೋಗಾನ್ ಅಹಮಿಮ ಮಮ ದೋಷಂ ಭಾವಯನ್ ಶುದ್ರಮರ್ಥಂ ಮಯಿ ಸತಿ ಕರುಣಾಯ ಪೂರ್ಣಪಾತ್ರೆ ತ್ವಯಾ ಕಿಂ ಪರಮುಪಗಮನೀಯಗ ಪಾದುಕೆ ರಂಗನಾಥಗ. ರಂಗನಾಥನ ಪಾದುಕೆಯೇ ಇವರ ಇದನ್ನೂ ಒಂದೊಂದು ಸತಿ ಅನುಭವಿಸ್ಬೇಕಾಗತ್ತೆ. ಅವರ ಸಂಬೋಧನೆ 1008 ಸಂಬೋಧನೆ ಇದೆಯಲ್ಲ, ರಂಗನಾಥನ ಪಾದುಕೆ, ಮುಕುಂದನ ಪಾದುಕೆ, ಋಷಿಕೇಶ ಪಾದುಕೆ, ರಂಗ ಪಾದುಕೆ, ಪಾದಾವನಿ, ರಥ ಪಾದುಕೆ. ಅಂದರೆ ಇಲ್ಲಿ ನಿಧಿ ಮಿವ ನಿರಪಾಯ, ಅಪಾಯ ಇಲ್ಲದ ನಿಧಿ. ಈಗ ನಾವೇನಾದರೂ ನಿಧಿ ಇಟ್ಕೊಂಡ್ರೆ ಭಯ, ರತ್ನಾನು ಏನಾನು ಇಟ್ಕೊಂಡ್ರೆ ಏನು ಯಾರು ತೊಗೊಂಡೋಗ್ತಾರೋ ಅಂತ ಭಯ. ಆದರೆ ಈ ಉತ್ತಮವಾದ ಅಮೂಲ್ಯವಾದ ರತ್ನವನ್ನು ಇಟ್ಕೊಂಡ್ರೆ ಯಾರಾದರೂ ಕಸ್ಕೊಂಡು ಹೋಗೋಕ್ಕಾಗತ್ತಾ? ಯಾರಿಗೂ ಗೊತ್ತೇ ಇರಲ್ಲ ನಿಧಿ ಇದೆ ಅಂತ. ಅವರಲ್ಲಿರೋದು ಗೊತ್ತಾಗಲ್ಲ, ಬೇರೆಯವರಲ್ಲಿ ನಿಧಿ ಇದೆ ಅಂತಲೂ ಗೊತ್ತಾಗಲ್ಲ. ಎಲ್ಲಿ ಅಪಹರಣಕ್ಕೆ ಚಾನ್ಸ್ ಉಂಟಾ? ಅದು ಮಾಡಬೇಕು, ಮಾಡೋದು ಆಚಾರ್ಯರು. ಆದರೆ ನಿಧಿ ಯಾವುದು ಅಂತ ಕೇಳ್ತಾರೆ. ನೀನು ನಿಧಿ ಅಂತ ಇದೆಯಾ ಅಂತಾರೆ ಪಾದುಕೆಗೆ. ಅಪಾಯವಿಲ್ಲದ ನಿಧಿ. ಯಾತಕ್ಕೆ ಅಂತಂದರೆ ನಾನು ನಿನ್ನನ್ನು ನೆನೆಸ್ಕೊಳ್ದೇ ಇದ್ದರೆ ನನಗೆ ಬರೀ ದೋಷನೇ ಇರುತ್ತೆ. ಯಾಕಂದರೆ ಕೆಟ್ಟ ಚಿಂತನೆ ಬಂದರೆ ದೋಷ. ಸೊ ನಿನ್ನನ್ನು ನೆನೆಸ್ಕೊಂಡ್ಬಿಟ್ರೆ ದೋಷನೇ ಬರೋಲ್ವಲ್ಲ. ಪರಮಾತ್ಮನ ಪಾದುಕೆ, ರಾಮನ ಪಾದುಕೆ ಇಷ್ಟೆಲ್ಲ ಮಾಡ್ತಲ್ಲ ಅಂತ ನೆನೆಸ್ಕೊಳ್ತಾ ಇದ್ದರೆ ದೋಷ ಎಲ್ಲಿ ಬರುತ್ತೆ? ಮನಸ್ಸಿನಲ್ಲಿ ಬರೋದಕ್ಕೆ ಸಾಧ್ಯ. ಆದರೆ ನಾನು ನಿನ್ನನ್ನು ನೆನೆಸ್ಕೊಳ್ದೆ ನನ್ನ ಚಿತ್ತದಲ್ಲಿ ಬರೀ ದೋಷವನ್ನು ಇಟ್ಕೊಂಡಿದ್ದೆ ಅಂತಾರೆ ಸ್ವಾಮಿ ದೇಶಿಕ. ನಾನು ಮುಟ್ಟಾಳ ಅಂತಾರೆ. ನನಗೆ ಬುದ್ಧಿ ಇಲ್ಲದವನು ನಾನು. ನಿನ್ನ ನೆನೆಸ್ಕೊಂಡ್ರೆ ನನ್ನ ಚಿತ್ತ ಶುದ್ಧಿಯಾಗಿರುತ್ತೆ. ಅದು ನಿನ್ನ ನೆನೆಸ್ಕೊಳ್ಳಲ್ವಲ್ಲ ನಾನು. ಅವ್ರು ಹೇಳೋದಾ? ಅವ್ರು ಹೇಳ್ಕೊತಾರೆ ಅಹಮಸ್ಮಿ ಅಪರಾಧ ಚಕ್ರವರ್ತಿ ಅಂತ. ದೇಶಿಕರು ನೈಚ್ಛಾನುಸಂಧಾನ ಮಾಡ್ತಾನೆ ಇರ್ತಾರೆ ನೋಡಿ. ಇದರಲ್ಲಿ ನೀಚ ಅಂದ್ಕೊಳ್ತಾರೆ. ಭಗವಂತ ಅಪರಿಮಿತ ಜ್ಞಾನ ಉಳ್ಳವನು, ದಯೆ ಉಳ್ಳವನು, ಸರ್ವ ಕಲ್ಯಾಣ ಗುಣಗಳು ಉಳ್ಳವನು. ಅದರಲ್ಲಿ ಏನೂ ಕಡಿಮೆನೇ ಇಲ್ಲ ಪರಮಾತ್ಮನ ಗುಣಗಳಿಗೆ. ಅಪರಿಮಿತ ಕಲ್ಯಾಣ ಗುಣ ಉಳ್ಳವನು ಪರಮಾತ್ಮ. ಆದರೆ ಅವನು ನಮ್ಮ ದೋಷವನ್ನೇ ಹುಡುಕ್ತಾ ಇರ್ತಾನೆ, ದೋಷವನ್ನೇ ನೋಡ್ತಾ ಇರ್ತಾನೆ ಅವನು. ಯಾಕೆಂದರೆ ನಾವು ಎಷ್ಟು ಪಾಪಿಗಳು ಅಂದರೆ ಎಷ್ಟು ಪಾಪ ಮಾಡ್ತಾನೆ ಇರ್ತೀವಿ. ಆದ್ರಾಪರಾಧಿಗಳು ನಾವು. ಈಗ ಮಾಡಲ್ಲ ಅಂತ ಪರಮಾತ್ಮನ ಮುಂದೆ ನಿಂತ್ಕೊಂಡು ಹೇಳ್ತೀವಿ, ಅಪ್ಪ ಈ ಅಪರಾಧ ಆಯಿತು ಕ್ಷಮಾಪಣೆ ಮಾಡು ಅಂತ. ಅದೇ ಅಪರಾಧವನ್ನು ನೆಕ್ಸ್ಟ್ ಕ್ಷಣದಲ್ಲೇ ಮಾಡ್ತೀವಿ ನಾವು. ಅವನು ಹೇಗೆ ಕ್ಷಮೆ ಮಾಡೋಕ್ಕಾಗತ್ತೆ? ಒಂದು ಸತಿ ಕ್ಷಮೆ ಮಾಡ್ತಾನೆ, ಮತ್ತೆ ನೀ ಅದೇ ಪಾಪವನ್ನು ಮಾಡ್ತಾಯಿದ್ರೆ ಹಾಗೆ ಕ್ಷಿಪಾಮಿ ಅಂತ ಬಿಟ್ಬಿಡ್ತಾನೆ, ಕೈ ಬಿಟ್ಟು. ಅವನು ಹುಡುಕ್ತಾ ಇರ್ತಾನೆ ಅಂತಹ ಪಾಪಗಳನ್ನು. ನೀನು ನೋಡದೆ ಅವನು ದೋಷವನ್ನೇ ಗಮನಿಸುವಂಥವನು. ಆದರೆ ನೀನು ದೋಷವನ್ನು ನೋಡದೆ ಇರು ಪಾದುಕಾದೆ. ಅದನ್ನೇ ನೀನು ಮೋಸ ಹೋಗ್ಬಿಡ್ತೀಯ, ಅವನನ್ನು ಮೋಸಗೊಳಿಸ್ಬಿಡ್ತೀಯ. ನೀನು ಮೋಸ ಹೋಗಿ ಅವನನ್ನು ಮೋಸ ಮಾಡಿ ಹೇಗಾದರೂ ಮಾಡಿ ಅವನನ್ನು ಸೇರಿಸ್ಬಿಡ್ಬೇಕು. ಇಲ್ಲಿ ನಿಶಾಮಯಿತು ಮಾಂ ನೀಳ ಯದ್ಭೋಗ ಪಟಲೈ ಧ್ರುವಂ ಭಾವಿತಂ ಶ್ರೀನಿವಾಸಸ್ಯ ಭಕ್ತದೋಷೇಶು ಅದರ್ಶನಂ ಅಂತಾರೆ. ಇದನ್ನು ಅಲ್ಲಿ ನೀಳಾದೇವಿಗೆ ಆರೋಪ ಮಾಡಿ ಇಲ್ಲಿ ಪಾದುಕಾದೇವಿಗೆ ಹೇಳ್ತಾರೆ, ನೀನು ನಿನ್ನ ಭೋಗಪಟಲದಿಂದ ಪರಮಾತ್ಮನನ್ನು ಹಾಗೆ ಹೀಗೆ ನೋಡಿ ಪ್ರೀತಿಯಿಂದ ಅವನು ನಿನ್ನನ್ನೇ ನೋಡುವಂತೆ ಮಾಡಿಬಿಡ್ತೀಯ. ವಾಲ್ಲಭ್ಯದಿಂದ ಅವನು ನಿನ್ನನ್ನು ನೋಡ್ತಾ ಆನಂದದಿಂದ ಶೃಂಗಾರ ರಸವನ್ನು ಅನುಭವಿಸ್ತಾ ಮರ್ತೇ ಬಿಡ್ತಾನೆ ಇಲ್ಲಿರೋನು ಪಾಪಿಷ್ಟ ಅಂತ. ಆಗ ಅವನೇನು ಮಾಡ್ತಾನೆ? ಕೈಯಲ್ಲಿ ನಿಂತವು, ಯಾಕೆಂದರೆ ಅಲ್ಲಿ ನೋಡ್ತಾ ಇರ್ತಾನಲ್ಲ. ಸೊ ಇಲ್ಲಿ ಬಾ ಸೇರಿಸ್ಕೊಂಬಿಟ್ಟೆ ಅಂತಾನೆ. ಭಕ್ತದೋಷೇಶು ಅದರ್ಶನ, ದರ್ಶನ ಮಾಡದೇ ಇರುವಂತೆ ಮಾಡಿಬಿಡ್ತೀಯ ಅಂತ ಅದನ್ನೇ ಇಲ್ಲಿ ಹೇಳ್ತಾರೆ. ಮೋಸ ಹೋಗದೆ ನನ್ನಲ್ಲಿ ಅವರನ್ನು, ಅದಕ್ಕೆ ಇಲ್ಲಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಅಮ್ಮ ಪಾದುಕೆ ನೀನು ಒಂದು ಕೆಲಸ ಮಾಡು, ಅವನು ನನ್ನನ್ನು ಅವನಲ್ಲಿ ಸೇರಿಸುವಂತೆ ಮಾಡಿಬಿಡು, ಹೇಗಾದರೂ ಮಾಡು. ನಾನೇನಿದೆ ಹೋದು, ನಾನು ಆಚಾರ್ಯರನ್ನೂ ನೆನೆಸ್ಕೊಳ್ಳಲ್ಲ, ದೇವರನ್ನೂ ನೆನೆಸ್ಕೊಳ್ಳಲ್ಲ, ನಿನ್ನನ್ನು ಮಾತ್ರ ನೆನೆಸ್ಕೋತೀನಿ, ನೀನು ಅವನಲ್ಲಿ ಸೇರಿಸ್ಬಿಡು.
ದೇವರಿಗಿಂತ ನಿನಗೆ ದಯೆ ಜಾಸ್ತಿ ಅಲ್ಲ, ಆದರೆ ಆಚಾರ್ಯರಿಗೆ ದೇವರಿಗಿಂತ ದಯೆ ಜಾಸ್ತಿ. ಅಲ್ಲಿ ಈಗ ಏನಾಗುತ್ತೆ ಅಂತಂದರೆ, ಆಚಾರ್ಯರನ್ನು ನೆನೆಸ್ಕೊಳ್ದೇ ಇದ್ದರೂ ಅವರ ಕರುಣೆ ನಮ್ಮ ಮೇಲಿರುತ್ತೆ. ಯಾಕೆಂದರೆ ಅವರ ಮೊದಲನೇ ಕಟಾಕ್ಷ ಬಿದ್ದ ತಕ್ಷಣವೇ ಅದು ಕವಚವಾಗುತ್ತಲ್ಲ. ಅದರಿಂದ ನಾನು ಆಚಾರ್ಯರನ್ನು ನೆನೆಸ್ಕೊಳ್ದೇ ಇದ್ದರೂ ಅವರ ಕಟಾಕ್ಷ ನನ್ನನ್ನು ಉದ್ಧಾರ ಮಾಡಿಬಿಡುತ್ತೆ ಅನ್ನುವಂಥ ಇದು ಇಲ್ಲಿ ಅರ್ಥ, ಅನ್ವಯ ಅದು ಮಾಡ್ಕೋಬೇಕು. ಅದರಿಂದ ಎಲ್ಲದಕ್ಕೂ ಏನು ಬೇಕು? ಆಳ್ವಾರ ಆಚಾರ್ಯರ ಭಕ್ತಿ. ಅಂದರೆ ಆಳ್ವಾರ ಆಚಾರ್ಯರ ಭಕ್ತಿ ಅಂದರೆ ನೀವು ಮೊದಲೇ ಏನು ತಿಳ್ಕೊಳ್ಬೇಕು? ಪರಮಾಚಾರ್ಯನ ತಾನೇ ಹೋಗುತ್ತದು. ಅದರಿಂದ ನಾನೇನು ದೇವರನ್ನು ಮರ್ತಿಲ್ಲ, ನಾವೇನು ಮರೆಯೋಕ್ಕಾಗೋಲ್ಲ. ಯಾಕೆಂದರೆ ಆಚಾರ್ಯರು ಯಾವಾಗಲೂ ದೇವರನ್ನು ನೆನೆಸ್ಕೋತಾ ಇರ್ತಾರೆ. ಅದರಿಂದ ಅವರನ್ನು ನೆನೆಸ್ಕೊಂಡ್ರೆ ಸಾಕು. ಅದಕ್ಕೆ ಆ ಒಂದು ಫಾರ್ಮುಲಾನ ಕೊಟ್ಟಿದ್ದಾರೆ ನಮಗೆ. ಸುಲಭವಾಗಿ ನೀವು ಪರಮಾತ್ಮನವರೆಗೂ ನೆನೆಸ್ಕೊಳ್ಬೋದಲ್ಲ ಆಚಾರ್ಯರು ನೆನೆಸ್ಕೊಂಡ್ರೆ. ಅದರಿಂದ ಆಚಾರ್ಯ ತನೆಯನ್ನು ಯಾವಾಗಲೂ ಹೇಳ್ಕೊಳ್ತಾ ಇರಿ ಅಂತ ಇದರಲ್ಲಿ ಉಪದೇಶ ಮಾಡ್ತಾರೆ. ಪಾದುಕೆ ನಿರಪಾಯ, ಅಪಾಯವಿಲ್ಲದ ನಿಧಿಮಿವ, ನಿಧಿಯಂತೆ ತ್ವಾಂ ನಿನ್ನನ್ನು ಅನಾದೃತ್ಯ ಅಲಕ್ಷ್ಯ ಮಾಡಿ. ನಾನು ನಿನ್ನನ್ನು ನೆನೆಸ್ಕೊಳ್ಳೋದೇ ಇಲ್ಲ. ಮೋಹಾತ್, ಮೋಹಾತ್ ಅಂದರೆ ತಿಳುವಳಿಕೆ ಇಲ್ಲದೆ, ಮೋಹದಿಂದ, ಭ್ರಮೆಯಿಂದ ನನಗೆ ಶಕ್ತಿ ಇದೆ ಅಂತ ಅದಿರುತ್ತೋ ಇಲ್ವೋ ನಮಗೆ, ಅದೇ ದೊಡ್ಡ ಒಂದು ಪ್ರತಿಬಂಧಕ ಅಹಂಕಾರ. ಕ್ಷುದ್ರಂ ಅರ್ಥಂ, ಯಾವ್ಯಾವುದೋ ಬೇಡದೆ ಹೋದ ಅರ್ಥಕ್ಕೋಸ್ಕರವಾಗಿ, ಪುರುಷಾರ್ಥಕ್ಕೋಸ್ಕರವಾಗಿ, ಅಂದ್ರೇನು? ಲೌಕಿಕವಾದಂತಹ ಇಷ್ಟಪ್ರಾಪ್ತಿಗಾಗಿ. ಅದೇ ತಾನೇ ಮೆಟೀರಿಯಲ್ ವರ್ಲ್ಡ್ ತಾನೇ ನಮಗೆ ಕಾಣಿಸೋದಂತಾನೇ ನಾವು ಆಸೆ ಪಡ್ತೀವಿ. ಅದೃಷ್ಟವನ್ನು ನಾವು ಕಂಡಿಡ್ಕೊಳ್ಳೋದೇ ಇಲ್ಲ. ಅದೃಷ್ಟ ಭಾಗ್ಯ, ಅದಕ್ಕೆ ಭಾಗ್ಯ ಅಂತ ಹೇಳೋದು. ಇದೆಲ್ಲ ಭಾಗ್ಯ ಅಲ್ಲ. ಅವ್ರಿಗೆ 8 ಮನೆ ಇದೆ, ಅವ್ರಿಗೆ 8 ಕಾರ್ ಇದೆ, ಇದೆಲ್ಲ ಇದೆ, ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಒಳಗಡೆ ಆ ಆತ್ಮಕ್ಕೆ ಯಾವ ಒಂದು ಊಟ ಸಿಕ್ಕಿದೆ, ಪುಷ್ಟಿಯಾಗಿದೆ ಅನ್ನೋದೇ ಮುಖ್ಯ. ಆ ಪುಷ್ಟತೆ ಎಲ್ಲಿಂದ ಬರುತ್ತೆ? ಆಚಾರ್ಯರ ಮುಖ್ಯ. ಅದಕ್ಕೆ ಹೇಳ್ತಾರೆ, ನಾನು ಅರ್ಥಂ ಕ್ಷುದ್ರ ಪ್ರಯೋಜನಕ್ಕೋಸ್ಕರವಾಗಿ ಭಾವಯನ್, ನಾನು ತಿಳಿದವನಾದಕ್ಕಿರುವಾಗ ಅಹಂ ಕರುಣಾಯಾಗ, ಆದರೆ ನೀನು ಪರಮ ಕಾರುಣಿಕಳಪ್ಪನೇ. ಆ ನಿನ್ನ ಆ ದಯೆಯಿಂದ ಏನು ಮಾಡ್ತೀಯ? ಪೂರ್ಣ ಪಾತ್ರೆ ಮೈ. ನಾನು ತುಂಬ ದೋಷದಿಂದ ಇರೋದ್ರಿಂದ ಅಮಸ್ಮೆ ಅಪರಾಧ ಚಕ್ರವರ್ತಿಯಿಂದ ಪೂರ್ಣ ಪಾತ್ರ ನಿನ್ನ ದಯೆಗೆ ಊಟ ಬೇಕು. ನಿನ್ನ ದಯೆಗೆ ಊಟ ಏನು? ನನ್ನ ಅಪರಾಧಗಳು. ಆ ಊಟ ನಿನಗೆ ತುಂಬ ಸಿಗುತ್ತೆ. ನನ್ನಂತಹ ಪಾತ್ರ ನಿನಗಿಲ್ವೇ ಇಲ್ಲ. ನೀನು ಸಾವಿರಾರು ಲಕ್ಷಾಂತರ ಜನದ ಪಾಪವನ್ನು ತಗೊಂಡ್ರು ಇಟ್ ಈಸ್ ನಾಟ್ ಈಕ್ವಲೆಂಟ್ ಟು ಮೈ ಪಾಪ ಅಂತ ಸ್ವಾಮಿ ದೇಶಕರ ನೈಜ ಅನಿಸ. ಎಷ್ಟು ಪಾಪ ಮಾಡ್ತೀವಿ ನಾವು ಒಂದು ಕ್ಷಣದಲ್ಲಿ. ಬ್ರಹ್ಮನ ಆಯಸ್ಸಷ್ಟು ಮಾಡ್ತೀವಂತೆ ಒಂದು ಕ್ಷಣದಲ್ಲಿ. ಬ್ರಹ್ಮನ ಆಯಸ್ಸಿಗೂ ನಮ್ಮ ಆಯಸ್ಸಿಗೂ ಕಂಪೇರ್ ಮಾಡ್ಕೊಂಡು ಶಾಸ್ತ್ರ. ಅದಕ್ಕೆ ಇಲ್ಲಿ ಪಾತ್ರ ಅಂತಾರೆ. ನಿನ್ನ ದಯೆಗೆ ನಾವು ಒಳ್ಳೆಯ ಪಾತ್ರಮ್ಮ ಪಾದುಕಾದೇವಿ. ಮಮ, ನನ್ನ ದೋಷ ಕೆಟ್ಟದ್ದನ್ನು ನೆನೆಸ್ಕೊಂಡು ರಂಗನಾಥಗ ತ್ವಯ, ನಿನ್ನಿಂದ ಮತ್ತೊಬ್ಬರನ್ನು ಉಪಗಮನೀಯಗ. ಏನರ್ಥ ಇಲ್ಲಿ? ನಾನು ಎನ್ನುವಂತೆ ಕರುಣಾಯಾಗ, ದಯೆಗೆ ಪೂರ್ಣ ಪಾತ್ರ ಎನ್ನುವಂತೆ ಮಯಿ ನಾನಿರುವಾಗ, ಅಂದರೆ ನನ್ನನ್ನು ಸೇರಿಸದೆ, ಏನಾದರೂ ನೀನು ನನ್ನನ್ನು ಪರಮಾತ್ಮನಲ್ಲಿ ಸೇರಿಸಿದೆ, ಬೇರೆ ಯಾರನ್ನೂ ಸೇರಿಸಿಬಿಟ್ರೆ, ಯಾಕಂದರೆ ನಾನು ಪೂರ್ಣ ಪಾತ್ರ, ನನ್ನನ್ನು ಸೇರಿಸದೇ ಇದ್ದರೆ ನನ್ನ ದೋಷ ಭಾವಯ್ಯನು ರಂಗನಾಥ್, ಅವನು ಯಾವಾಗಲೂ ನನ್ನ ದೋಷವನ್ನೇ ನೆನೆಸ್ಕೋತಾ ಇರ್ತಾನೆ. ನೀನು ನನ್ನ ಒಳ್ಳೆ ಪಾತ್ರ ಅಂತ ನೀನು ಕರುಣೆಯಿಂದ ನನ್ನನ್ನು ಮುಚ್ಚದೇ ಇದ್ದರೆ ಆಮೇಲೆ ನನ್ನ ಗತಿ ಏನು? ಅದೇ ಕೇಳ್ತೆ. ನೀನು ಮತ್ತೊಬ್ಬನನ್ನು ಕರ್ಕೊಂಡು ಹೋಗ್ಬಿಟ್ರೆ, ಸೇರಿಸ್ಬಿಟ್ರೆ, ಇಷ್ಟು ಒಳ್ಳೆ ಪಾತ್ರವನ್ನು ಬಿಟ್ಟುಬಿಟ್ಟು ಏನು ಪ್ರಯೋಜನ ಆಯಿತು? ಕರುಣೆಯ ಲಕ್ಷಣ ಏನು ಅಂತ ಕೇಳ್ತಾರೆ. ಅದೇ ಸೇಮ್ ಅಹಮಸ್ಮಿ ಅಪರಾಧ ಚಕ್ರವರ್ತಿಯ ಅರ್ಥವನ್ನೇ ಇಲ್ಲಿ ಈ ರೀತಿ ಪಾದುಕಾದೇವಿ ಅಲ್ಲಿಗೆ ಹೋಲಿಸ್ತಾಳೆ. ಅಂದರೆ ನೀನು ದೇವರಿಗಿಂತ ಆಚಾರ್ಯರು ಯಾವ ರೀತಿ ಸೇರಿಸ್ತಾರೋ, ಪಾದುಕಾದೇವಿ ಹೇಗೆ ಮಾಡ್ತಾಳೋ ಹಾಗೆ ಆಚಾರ್ಯರು ಮಾಡ್ತಾರೆ ಅನ್ನೋದು ಇಲ್ಲಿ ಅನ್ವಯ. ಆಳ್ವಾರ ಆಚಾರ್ಯರುಗಳ ಕರುಣೆ ತುಂಬ ದೊಡ್ಡದು ಅಂತ ಸ್ತೋತ್ರ. ಅವರ ಮಹಿಮೆಯನ್ನು ಹೇಳಬೇಕೋ ಇಲ್ವೋ, ಅದು ಅರ್ಥ ಮಾಡ್ಕೊಳ್ಬೇಕೋ ಇಲ್ವೋ ನಾವು. ಅವರ ಕಟಾಕ್ಷ ಬೇಕು, ಅವರನ್ನು ನಾವು ನೆನೆಸ್ಕೋಬೇಕು.
ಸಾಮಾನ್ಯ ನೆನಪು ಸಾಲದು, ವಿಶೇಷವಾದ ನೆನಪನ್ನು ಮಾಡಿಕೊಂಡು ನಮ್ಮ ನೈಚ್ಛಾನುಸಂಧಾನವನ್ನು ಮಾಡಿಕೊಂಡು ಕೇಳ್ಕೊತಾ ಇರಬೇಕು ಪರಮಾತ್ಮ ಆಚಾರ್ಯರಲ್ಲಿ. ಆಚಾರ್ಯರ ಕೃಪೆಗೋಸ್ಕರವಾಗಿ ಪ್ರಾರ್ಥನೆ. ಕಮಪಿ ಕಲಕ ಸಿಂಧೋವೋ ಸೈಕತೆ ಸಂಜನಂತ. ಇಲ್ಲಿವಾಗ ಬಂದರು ಬೇರೆ ಒಂದು ಸಂಚಾರಕ್ಕೆ. ಅಲ್ಲೂ ಸಂಚಾರನೇ. ಸಂಚಾರದಲ್ಲಿ ನನ್ನ ಪಾತ್ರವನ್ನು, ನಾನು ಪಾತ್ರ ನಿನ್ನ ಕರುಣೆಗೆ ಅಂತ ನನ್ನನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡ್ರು. ಈಗ ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥ ಕಾವೇರಿಯ ಮರಳಿನ ದಂಡೆಯಲ್ಲಿ ಬರ್ತಾ ಒಂದು ಕೈನಲ್ಲಿ ಭೂದೇವಿ ಇನ್ನೊಂದು ಕೈನಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಾನೋ ಇಲ್ವೋ? ವಾಕಿಂಗ್. ಈಗ ಉತ್ಸವ ಅಂದ್ರೇನು? ವಾಕಿಂಗ್ ತಾನೇ ಪರಮ. ಈಗ ಗಂಡ ಹೆಂಡತಿ ವಾಕಿಂಗ್ ಹೋಗ್ತಾರಲ್ಲ ಇದರಲ್ಲಿ, ಬೀಚಲ್ಲಿ. ಆ ಥರ ಕಾವೇರಿ ತೀರದಲ್ಲಿ ಅಮ್ಮ ಪಾದುಕೆ ನಿನ್ನನ್ನು ಧಾರಣೆ ಮಾಡಿಕೊಂಡು ರಂಗನಾಥ ಶ್ರೀದೇವಿ ಭೂದೇವಿ ಸಮೇತನೋ ಹಾಗೆ ಇಲ್ಲಿ ಹೇಳ್ತಾರೆ ನೋಡಿ. ಕಲಶಿ ಜಲಧಿ ಕನ್ಯಾ, ಕಲಶದಲ್ಲಿ ಮೇದಿನಿ ದತ್ತಹಸ್ತ. ಮೇದಿನಿ ಅಂದರೆ ಭೂದೇವಿ, ಕಲಶ ಜಲಧಿ ಕನ್ಯಾ ಅಂದರೆ ಲಕ್ಷ್ಮಿ. ಒಂದು ಕೈನಲ್ಲಿ ಲಕ್ಷ್ಮಿ, ಇನ್ನೊಂದು ಕೈನಲ್ಲಿ ಭೂದೇವಿ. ಇಬ್ಬರನ್ನು ಅಕ್ಕಪಕ್ಕ. ಉಭಯ ನಾಚ್ಯಾರ್, ಉಭಯ ನಾಚ್ಯಾರ ಜೊತೆಯಲ್ಲಿ ತಾನೇ ಬರ್ತಾನಂತೆ ಕಾವೇರಿ ತೀರಕ್ಕೆ. ನಿನ್ನನ್ನು ಧಾರಣೆ ಮಾಡಿಕೊಂಡು ಮಹಾಲಕ್ಷ್ಮಿ ಶ್ರೀದೇವಿ ಭೂದೇವಿ ಸಮೇತನಾಗಿ ಕೈಗಳು ಹಿಡ್ಕೊಂಡು ಅಂತಾರೆ ಇದರಲ್ಲಿ ಅವರು. ಕೈಯನ್ನು ಹಿಡ್ಕೊಂಡು ಬರ್ತಾನಂತೆ ಇಬ್ಬರದ್ದು. ನಾವೆಲ್ಲಿ ನೋಡಿದ್ದೀವಿ ಕೈಯನ್ನು ಹಿಂಗೆ ಹಿಡ್ಕೊಂಡಿರ್ತಾರೆ ರಂಗನಾಥ. ಆದರೆ ನಿಜವಾಗಿ ಏನರ್ಥ? ಸಾಮಾನ್ಯ ಜನರು ಹಿಡ್ಕೊಂಡು ಹೋಗುವಂತೆ, ಒಂದು ಕೈನಲ್ಲಿ ಹೆಂಡತಿ, ಒಂದು ಕೈನಲ್ಲಿ ಮಗುನ ಹಿಡ್ಕೊಂಡು ಓಡಾಡುವಂತೆ ಪರಮಾತ್ಮ ಶ್ರೀದೇವಿ ಭೂದೇವಿಯನ್ನು ಹಿಡ್ಕೊಂಡು ರಂಗನಾಥ ಕಾವೇರಿನ ಮರಳು ತೀರದಲ್ಲಿ ಬರ್ತಾನಂತೆ ಸಂಚಾರಕ್ಕೆ. ಯಾರು ಕರ್ಕೊಂಡು ಬರ್ತಾರೆ? ಪಾದುಕಾದೇವಿ ಅಲ್ಲ, ರೇಖಾಗೆ ನಾನು ಎಂಟ್ರಿ ಕೊಟ್ಟೆ. ಐ ಡೋಂಟ್ ನೋ ವೈ ಶಿ ಈಸ್ ಟೆಲ್ಲಿಂಗ್ ಅಡ್ಮಿಟ್ ಅಂತ. ಬಂದರು ಇವಾಗ. ದತ್ತಹಸ್ತಂ ಅನಿಶಮನುಭವೇಯಂ ಪಾದುಕೆ ತ್ವಯ್ಯದೀನು. ಅನೀಶಂ, ಪ್ರತಿನಿತ್ಯ ಇದನ್ನು ನಾನು ನೋಡಬೇಕು ಅಂತಾರೆ ಸ್ವಾಮಿ ದೇಶಿಕರು. ಅನೀಶಂ, ಬೆಳಿಗ್ಗೆ ರಾತ್ರಿ ಯಾವಾಗಲೂ ನಿತ್ಯ ಸೂರ್ಯಗಳು ಯಾವ ರೀತಿ ಪರಮಾತ್ಮನನ್ನು ದರ್ಶನ ಮಾಡ್ತಾ ಇರುವಂತೆ ನಾನು ನಿನ್ನನ್ನು ಈ ರೀತಿ ನೋಡಬೇಕು. ಶೃಂಗಾರದಿಂದ ನೀನು ನಡ್ಕೊಂಡು ಬರೋದು ಕಾವೇರಿ ಮರಳಿನ ತೀರದಲ್ಲಿ. ಅಯ್ಯೋ, ನಿತ್ಯ ಸೇವೆ ಮಾಡುವಂತಹ ಆ ಪುಣ್ಯ ನನಗೆ ಬೇಕು. ಯಾತಕ್ಕೆ ಅಂತಂದರೆ ಇಲ್ಲಿ ಹೇಳ್ತಾರೆ, ಸುಚರಿತ ಪರಿಪಾಕ. ಸುಚರಿತ, ಒಳ್ಳೆಯ ಕಾರ್ಯಗಳು ಮಾಡೋದಂದರೆ ಪುಣ್ಯ ಮಾಡಿದಂಥವ್ರಿಗೆ ಏನು ಸಿಗತ್ತೆ? ಮಾಡಿದವರ ಪರಿಪಾಕಂ, ಫಲವಾಗಿರುವಂತೆ ರಂಗನಾಥನನ್ನು ಅನೀಶಂ ಯಾವಾಗಲೂ ಸದಾ ಅಹಂ ಅನುಭವೇಯಂ ಅನುಭವಿಸ್ಬೇಕು. ನೋಡಿ ಆಶ್ಚರ್ಯದಿಂದ. ಬೇಕಾದ್ರೆ ಅವ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಹೋಗ್ತಾ ಇರಲಿ, ನಾನು ಅವನ ಜೊತೆಯಲ್ಲಿ ಪಲ್ಲಾಂಡ್ ಇಟ್ಕೊಂಡು ಸೂಳ್ದಿರೋದು ಎತ್ತುವರೆ ಪಲ್ಲಾಂಡೆ ಅಂತ ನಾನು ಇರ್ತೀನಿ ಅಂತ ಆಸೆ ಪಡ್ತಾರೆ ಸ್ವಾಮಿದೇವಿ. ಸುಚರಿತ ಪರಿಪಾಕ ಅಂದರೆ ಪುಣ್ಯ ಮಾಡಿದವರಿಗೆ ಆ ಲಾಭ ಸಿಗುತ್ತೆ, ಅದು ನನಗೂ ಸಿಗಬೇಕು ಅಂತಾರೆ ಸ್ವಾಮಿ ದೇಶಿಗೆ. ಅವರ ಎಷ್ಟು ಆಸೆ ಪಡ್ತಾರೆ. ಶ್ರೀರಂಗ ಕ್ಷೇತ್ರದಲ್ಲಿ ಒಂದು ಮರಳ ಕಾಳಾಗಿ ಮಾಡು ನನ್ನನ್ನು. ಪರಿಸರಮುಪಯಾತ ಪಾದುಕೆ ಪಶ್ಯ ಮಾತಗ ಕರ್ಣವಿಲಿಯ ಖೇದ. ತಕ್ಷಣ ನೋಡಿ ಎಲ್ಲಿಗೆ ಬರ್ತಾ ಇದ್ದಾರೆ ಇವರು. ಇದೆಲ್ಲ ಹೇಳಿಬಿಟ್ಟು ನೋಡಬೇಕು ಅಂತ ಹೇಳಿಬಿಟ್ಟು ಕರ್ಣವಿಲೆಯ ಕಾಲೆ ಜ್ಞಾಪಕ ಬಂತು. ನಾನು ಇಲ್ಲಿ ನಿತ್ಯ ಇರೋಕ್ಕಾಗಲ್ಲ, ನಾನು ನಿತ್ಯ ಸೂರಿ ಥರ ಈ ಲೋಕದಲ್ಲಿ ಇರೋಕ್ಕಾಗಲ್ಲ, ನಿತ್ಯ ಲೋಕದಲ್ಲಿ ಮಾತ್ರ ಸಾಧ್ಯ. ಅದರಿಂದ ನನ್ನ ನಿಗಮ ಕಾಲ ಬಂದೇ ಬರುತ್ತಲ್ಲ, ಹೋಗುವಂಥ ಕಾಲ ಬಂದೇ ಬರುತ್ತೆ. ಆ ಕಾಲದಲ್ಲಿ ಕೇಳ್ತಾರೆ ಇದರಲ್ಲಿ ಕರಣ ವಿಲಯ ಖೇದ. ಕರಣಗಳು ವಿಲಯ ಅಂದ್ರೇನು? ಲಯವಾಗುವಂಥ ಕಾಲ, ಹೋಗುವಂಥ ಕಾಲ, ಮರಣ ಕಾಲ, ಕೊನೆಗಾಲದಲ್ಲಿ. ಇಂದ್ರಿಯ ಎಲ್ಲ ಒಂದೊಂದು ಮನಸ್ಸಲ್ಲಿ ಸೇರಿಕೊಳ್ಳುತ್ತೆ, ಒಂದೊಂದಾಗಿ ಲಯವಾಗ್ತಾ ಬರುತ್ತೆ. ಮೊದಲೇನು ಹೋಗುತ್ತೆ ಗೊತ್ತಾ? ಕಾದು ಫಸ್ಟ್ ಹೋಗೋದೇ ಕಿವಿ ಕೇಳಿಸ್ತಾ ಇರೋವಂಥದ್ದು. ಎಲ್ಲ ಒಂದೊಂದಾಗಿ ಒಂದೊಂದು ಇಂದ್ರಿಯ ಲಯವಾಗ್ತಾ ಹೋಗ್ಬಿಡುತ್ತೆ, ಕೆಲಸನೇ ಮಾಡೋದಿಲ್ಲ. ಕರ್ಣವಿಲಯ ಖೇದ, ಕಾಂದೇಶಿಕೆ ಓಡೋಗ್ಬೇಕಲ್ಲ, ಆವಾಗ ಹೆದರಿಕೆ ಆಗುತ್ತೆ. ಅವರು ಹೇಳ್ತಾರೆ, ನೀನು ಪರಮಾತ್ಮನನ್ನು ಆ ಹೆದರುವಂಥ ಕಾಲದಲ್ಲಿ ರಂಗನಾಥನನ್ನು ಕರ್ಕೊಂಡು ಬಂದು ನನಗೆ ದರ್ಶನ ಮಾಡಿಸು ಪ್ರಾರ್ಥನೆ. ಖೇದಾತ್ ಪುನರುದರ ನಿವಾಸ. ಯಾತಕ್ಕೆ
ಯಾತಕ್ಕೆ ಕಷ್ಟ ಆಗತ್ತೆ ಗೊತ್ತಾ? ಪುನಃ ಉದರ ನಿವಾಸ, ತಿರ್ಗಾ ಗರ್ಭದಲ್ಲಿ ವಾಸ ಮಾಡಬೇಕಲ್ಲ ಪಾಪಿಷ್ಟ. ಯಾವ ಗರ್ಭದಲ್ಲಿ ಹಾಕ್ತಾನೋ ಗೊತ್ತಿಲ್ಲ. ಆ ಕ್ಲೇಶ ಅದು ಬಂದ ತಕ್ಷಣ ಭಯ ಉಂಟಾಗತ್ತೆ. ಕರ್ಣ ವಿಲಯ ಕಾಲದಲ್ಲಿ ಯಮ ಬರ್ತಾನೆ, ಎಲ್ಲಿ ಹಾಕ್ತಾನೋ ಗೊತ್ತಿಲ್ಲ, ಇದೆಲ್ಲ ಉಂಟಾಗತ್ತಲ್ಲ. ಆ ಕ್ಲೇಶ ಹೋಗಬೇಕು ಅಂತಂದರೆ ತಕ್ಷಣ ನೀ ಏನು ಮಾಡಬೇಕು? ಆ ಸಮಯದಲ್ಲಿ ರಂಗನಾಥನಿಗೆ ಕರ್ಕೊಂಡು ಬಂದು ನಿಲ್ಲಿಸಬೇಕು, ನಾನು ದರ್ಶನ ಮಾಡಿಸ್ಬೇಕು. ಪುರುಷಂ ಉಪನಯಂತಿ ಪುಂಡರೀಕಾಕ್ಷಂ ಅಗ್ರೆ, ನನ್ನ ಅಗ್ರೆ, ನನ್ನ ಮುಂದೆ ಪುಂಡರೀಕಾಕ್ಷ ಕರ್ಕೊಂಡು ಬಂದು ನಿಲ್ಲಿಸಬೇಕು. ಯಾಕೆಂದರೆ ನೀ ತಾನೇ ಸಂಚಾರ ಮಾಡಿಸೋಳು, ನಿನ್ನ ಅಧೀನ ಪರಮಾತ್ಮ. ಅದರಿಂದ ನೀನು ಕರ್ಕೊಂಡು ಬಂದು ನನಗೆ ಈ ಸಹಾಯವನ್ನು ಮಾಡು, ಲೋಕದಲ್ಲಿ ಮತ್ತೆ ಜನ್ಮ ಬರದೇ ಇರುವಂತೆ ಮಾಡಿಬಿಡು. ಯಾಕೆಂತಂದರೆ ಪರಮಾತ್ಮನ ಸ್ಮರಣೆ ಕಡೆಯದು ನಮಗೆ ಮತ್ತೆ ಪುನಃ ಇಲ್ಲಿ ಬರಬೇಕಾಗಿಲ್ಲ, ಪುನರಾವರ್ತನೆಯನ್ನು ನೀರು. ಅದರಿಂದ ಪರಮಾತ್ಮನ ದರ್ಶನ ಮಾಡಿಸು ಅಂತ ಕೇಳ್ಕೊಳ್ತಾರೆ ಕಡೆಯಲ್ಲಿ ಬರಲಿ ಅಂತ. ಅಂದರೆ ಆಚಾರ್ಯರು ಭಗವಂತನು ಸೇರಿ ದರ್ಶನ ಮಾಡಬೇಕು. ನೀನು ಆಚಾರ್ಯ ಸ್ಥಾನದಲ್ಲಿದ್ದು ಪರಮಾತ್ಮನನ್ನು ಕರ್ಕೊಂಡು ಬಂದು ನನಗೆ ಸೇವೆಯನ್ನು ಕೊಡಿಸು. ಸೊ ಪರಮಾತ್ಮನ ಸೇವೆಯಾಗಲಿ ಆಚಾರ್ಯ ಸೇವೆಯಾಗಲಿ ನಮಗೇನು ಮಾಡುತ್ತೆ? ಮತ್ತೆ ಇಲ್ಲಿ ಬರದೇ ಇರುವಂತೆ ಕಾಪಾಡುತ್ತೆ ಅಂತ ಕೇಳಿ. ಸಾಮೇ ಮೂಯಾತ್ ಸಪತಿ ಭವತಿ ಪಾದುಕೆ ತಾಪಶಾಂತ್ಯೈ ಯಾಮಾರೂಢೋ ದಿವ್ಯಮಿವ ಶುಭೈ ಸೇವ್ಯಮಾನೋ ಮರುದ್ಭಿ ಸೌದಾಮಿನ್ಯಾಸಃ ಕಮಲಯ ಸಖ್ಯಜಾ ವೃದ್ಧಿ ಹೇತು ಕಾಲೇ ಕಾಲೇ ಚರ್ದಿಗಳು ವಾರ್ಷಿಕ ಕೃಷ್ಣಮೇಘ. ಯಾವ ರೀತಿ ಮಳೆ ಬಂದಾಗ ವರ್ಷದಲ್ಲಿ ಮಳೆಗಾಲ ಬಂದ ತಕ್ಷಣ ಎಲ್ಲರಿಗೂ ಆನಂದ, ಸುಭಿಕ್ಷವಾಗತ್ತಪ್ಪ, ಇನ್ನು 8 ತಿಂಗಳು ನಮಗೆ ಯೋಚನೆ ಇಲ್ಲ ಅಂತ ಇರ್ತೀವ. ವಾರ್ಷಿಕ ಕೃಷ್ಣಮೇಘ, ಕಪ್ಪಗಿರುವಂಥ ಮೋಡ ಬಂದ್ಬಿಟ್ರಂತೂ ಇನ್ನೂ ಚೆನ್ನಾಗಿ ನೀರು ಕುಡಿದಿದೆ, ಇನ್ನೂ ಯೋಚನೆಯೇ ಇಲ್ಲ ಮಳೆ ಸುರಿಸೋದಕ್ಕೆ. ಆ ರೀತಿ ಪರಮಾತ್ಮ ಕೃಷ್ಣ ಮೇಘ, ಅವನು ಮೇಘ, ಅವನು ಸುಳಿಸ್ಬೇಕಿವಾಗ. ಅದನ್ನು ಕೇಳ್ತಾನೆ. ಅಮ್ಮ ಪಾದುಕೆ ನೀನು ನನ್ನ ತಾಪ ಶಾಂತಿ. ಮಳೆ ಬರುತ್ತೆ ಅಂದ ತಕ್ಷಣ ನಮಗೆಲ್ಲ ನಮ್ಮ ತಾಪ ಕಡಿಮೆ ಆಗುತ್ತೆ. ಸದ್ಯ ಬಿಸಿಲಪ್ಪ, ಉರಿ ಬಿಸಿಲಿತ್ತು, ತಣ್ಣಗಾಗೋಯ್ತಲ್ಲ ನೋಡಿ. ಇವಾಗ ಫ್ಯಾನ್ ಬೇಕಾಗಿಲ್ಲ, ಇವತ್ತೇನೆ ಮಳೆ ಬಂತು. ಉರಿ ಬಿಸಿಲು ತಾಪ ಆಗಬೇಕಾದ್ರೆ ಮಳೆ ಬರಬೇಕು, ಆ ತಾಪ ಆಗಬೇಕು. ಆದರೆ ನನಗೇನು ತಾಪ ಇದೆ? ನನ್ನ ತಾಪ ಯಾವುದು? 3 ತಾಪ: ಆಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ ತಾಪ, ತಾಪತ್ರಯ. ಅದು ಹೋಗಬೇಕಲ್ಲ, ಅಶಾಂತವಾಗಬೇಕಲ್ಲ, ಆಗಬೇಕು. ದಿವಿಮಿವ, ನೀನು ಒಂದು ಆಕಾಶದಂತೆ. ದಿವಿ ಅಂದರೆ ಆಕಾಶ. ಆಕಾಶದಂತೆ ನಿನ್ನನ್ನು ಆರೂಢ, ನಿನ್ನನ್ನು ಹಾಕ್ಕೊಂಡು ಪರಮಾತ್ಮ ಸಂಚಾರ. ಸಖ್ಯಜ, ಸಖ್ಯಜ ಅಂದ್ರೇನು? ಸಖ್ಯಾದ್ರಿಯಲ್ಲಿ ಹುಟ್ಟಿದವಳು. ಜ ಅಂದರೆ ಹುಟ್ಟೋದು. ಸಖ್ಯಾದ್ರಿ ಪರ್ವತದಲ್ಲಿ ಹುಟ್ಟಿದಂಥವಳು ಕಾವೇರಿ. ಸಖ್ಯಜ, ಸಖ್ಯಜ ಏನು ಮಾಡಬೇಕಲ್ಲಿ? ಸಖ್ಯಜ ವೃದ್ಧಿ ಹೇತು. ಕಾವೇರಿ ನೀರು ಪೂರ್ತಿಯಾಗಿ ವೃದ್ಧಿಯಾಗಿ ಹರಿಬೇಕು. ಕಾರಣ ಏನು? ಕಾಲೇ ಕಾಲೇ, ಕಾಲದಲ್ಲಿ ಮಳೆ ಬಂದುಬಿಟ್ರೆ ಕಾವೇರಿ ತುಂಬಿ ಹರಿತಾಳೆ. ತುಂಬಿ ಹರಿದ್ರೆ ಎಲ್ಲ ತಾಪ ಹೋಗುತ್ತೆ. ಆದರೆ ನನ್ನ ತಾಪ ಹೋಗಬೇಕಾದ್ರೆ ನಿನ್ನ ಅನುಗ್ರಹ ಬೇಕು. ನಿನ್ನ ಅನುಗ್ರಹದಿಂದ ಕೃಷ್ಣಮೇಘ, ಆ ಕೃಷ್ಣಮೇಘ ಎನ್ನುವಂತಹ ಕೃಷ್ಣ. ಮರುದ್ಭಿ ಅಂದರೆ ಮರಳಿನ ತೀರದಲ್ಲಿ, ಮರುದ್ಭಿಹಿ ಗಾಳಿ, ಮರುತ್ ಅಂದರೆ ಗಾಳಿ, ಮರುತ್ ಅಂತ ಕರಿತೀವಲ್ಲ ಅದು. ಸೇವ್ಯಮಾನಃ, ಎಲ್ಲರೂ ದೇವತೆಗಳೆಲ್ಲ ಬಂದು ಸೇವೆ ಮಾಡ್ತಾರೆ. ಅವನು ಯಾವಾಗ ರಂಗನಾಥ ಉತ್ಸವದಲ್ಲಿ ಬಂದ್ರೂ ದೇವತೆಗಳು ರೆಡಿಯಾಗಿ ನಿಂತಿರ್ತಾರೆ, ಎಲ್ಲ ಸುತ್ತುವರೆದಿರ್ತಾರೆ ಪರಿಸರದಲ್ಲಿ. ನಮಗೆ ಕಾಣಿಸಲ್ಲ, ನಮಗೆ ಬರೀ ಭೂಸುರರು ಕಾಣಿಸ್ತಾರೆ. ಹಿಂದ್ಗಡೆ ವೇದ ಪಾರಾಯಣದವರು, ಮುಂದ್ಗಡೆ ಪ್ರಬಂಧ ಪಾರಾಯಣದವರು ಭೂಸುರರು, ಅವರಿಬ್ಬರು ಕಾಣಿಸ್ತಾರೆ. ಅವರೇ ಸುತ್ತುವರೆದವ್ರು ತಾನೆ, ಹಿಂದೆ ಮುಂದೆ. ಅವರನ್ನು ಸೇವೆ ಮಾಡಿದ್ರು ಸಾಕು. ಅವ್ರಿಗೆ ಗೊತ್ತು ಪರಮಾತ್ಮನ ದಯೆ. ಅದರಿಂದ ಸಖ್ಯಜಾವೃದ್ಧಿ ಹೇತು, ಕಾವೇರಿ ಅಭಿವೃದ್ಧಿಗೂ, ನೀರಿನ ಜಲಾಭಿವೃದ್ಧಿಗೋಸ್ಕರವಾಗಿ ಕರುಣಾವಾರ್ಷುಕ ಯಾಗಬೇಕು. ಸಾಮಾನ್ಯ ಮಳೆ ಬಂದರೆ ಕಾವೇರಿ ತುಂಬುತ್ತಾಳೆ. ಆದರೆ ನನ್ನ ತಾಪ ಹೋಗಿ ನಾನು ತುಂಬಿ ಹರಿಬೇಕಾದ್ರೆ ಏನು ಬೇಕು? ಪರಮಾತ್ಮನ ಮಳೆ. ಪಾದುಕಾ, ನೀನೇ ಅದಕ್ಕೆ ಕಾರಣ, ನೀನೇ ಎಲ್ಲದಕ್ಕೂ ಕಾರಣ. ಆದ್ದರಿಂದ ನೀನು ಆ ಕಾರುಣ್ಯ ಮಳೆಯನ್ನು ಸುರಿಸಿದರೆ ನನ್ನ ತಾಪ ಶಾಂತವಾಗತ್ತೆ ಅನ್ನುವಂಥ ಅರ್ಥ. ಅದನ್ನು ಹೇಳ್ತಾರೆ. ಸಖ್ಯಜಾ ವೃದ್ಧಿ ಹೇತುವು ಕರುಣಾವಾರ್ಷುಕ, ಕರುಣೆ ಎನ್ನುವಂಥ ಮಳೆ ಸುರಿಸುವ ಕೃಷ್ಣ, ಈಗ ದೇವರು ಎನ್ನುವಂಥ
ಕರಿ ಮೋಡ, ಕರಿ ಮೋಡ ಏನೋ ತಕ್ಕಂತೆ ಏನೋ ಕಪ್ಪು ಮೋಡ, ಕಪ್ಪು ಮೋಡ ಕಾಲೇ ಕಾಲೇ. ಆ ಕಾಲದಲ್ಲಿ ಯಾವಾಗ ನನಗೆ ಕಷ್ಟ ಬಂದರೂ ಆ ಕಾಲದಲ್ಲಿ ಕೃಷ್ಣ ಮೇಘ ಮಳೆ ಸುರಿಸುವಂತೆ ನೀನು ಆ ಕಪ್ಪು ಮೋಡ ಪರಮಾತ್ಮನ ಕಾರುಣ್ಯ ನನ್ನ ಮೇಲೆ ಬೀಳುವಂತೆ ಮಾಡು. ಯಾಕಂದ್ರೆ ನೀ ತಾನೇ ಕರ್ಕೊಂಡು ಬರಬೇಕು. ಗಾಳಿ ದೇವತೆ ಮೋಡವನ್ನು ಕರ್ಕೊಂಡು ಬಂದು ಮಳೆ ಸುರಿಸ್ತಾನೆ, ನೀನು ಪರಮಾತ್ಮನನ್ನು ಕರ್ಕೊಂಡು ಬಂದು ನನ್ನ ಮೇಲೆ ಸುರಿಸ. ನೋಡಿ, ಮೇಘವನ್ನು ಬರಿಬೇಕು, ಮಳೆ ಬರಿಬೇಕು, ಪರಮಾತ್ಮನನ್ನು ಬರಿಬೇಕು, ಪಾಪಿಷ್ಟನನ್ನು ಬರಿಬೇಕು, ಇಲ್ಲಿ ಪಾದುಕೆ ಕರ್ಕೊಂಡು ಬಂದು ಮಳೆ ಸುರಿಸಿ ತಾಪಶಾಂತಿ. ಕಂಪ್ಯಾರಿಸನ್. ಸತ್ಯಾಲೋಕಾತ್ ಸಕಲಮಯಿತಾತ್ ಸ್ಥಾನತೋ ವಾರಗೂಣ ಶಂಕೆ ಮಾತ ಸಮಧಿಕ ಗುಣಂ ಸೈಕತಂ ಸಖ್ಯಜಾಯ. ಎಲ್ಲ ಕಾವೇರಿ. ಸಖ್ಯಜಾಯಾಗ ಪೂರ್ವಂ ಪೂರ್ವಂ ಚಿರಪರಿಚದಂ ಪಾದುಕೆ ತ್ಯಜಂತ್ಯ ನೀತೋ ನಾತಸ್ತದಿದಮಿತರನ್ನಿಯತೇನ ತ್ವಯಾಸೌ. ಇಲ್ಲಿ ಹೇಳ್ತಾರೆ, ಪಾದುಕೆ ರಂಗನಾಥ ಎಲ್ಲಿಂದ ಬಂದ? ಸತ್ಯಾಲೋಕಾತ್. ಸತ್ಯಲೋಕ ಅಂದರೆ ಬ್ರಹ್ಮನ ಲೋಕ. ಬ್ರಹ್ಮನ ಲೋಕದಲ್ಲಿ ಇದ್ದಂತಹ ರಂಗನಾಥನನ್ನು ಇಕ್ಷ್ವಾಕು ರಾಜ ಹೋಗಿ ಕರ್ಕೊಂಡು ಬಂದ, ನನಗೆ ಕೊಡು ಅಂದ. ಅವನು ಕರ್ಕೊಂಡು ಬಂದು ಅಯೋಧ್ಯಾನಲ್ಲಿ ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡಿದ. ಬ್ರಹ್ಮ ಆರಾಧನೆ ಮಾಡಿದಂಥ ದೇವರನ್ನು ಇಕ್ಷ್ವಾಕು ಮಹಾರಾಜನಿಗೆ ಕೊಟ್ಟು ಅವನಿಲ್ಲಿ ಕರ್ಕೊಂಡು ಬಂದು ಅಯೋಧ್ಯಾನಲ್ಲಿ ಪ್ರತಿಷ್ಠೆ ಮಾಡಿ ಅದನ್ನು ರಾಮ ಆರಾಧನೆ ಮಾಡಿ ವಿಭೀಷಣನಿಗೆ ಕೊಟ್ಟು ಆ ವಿಭೀಷಣ ಇಲ್ಲಿ ಕರ್ಕೊಂಡು ಬಂದು ಸಖ್ಯಜ ಕಾವೇರಿ ಮಧ್ಯದಲ್ಲಿ ಇಟ್ಬಿಟ್ಟ. ಯಾರಿಗೋಸ್ಕರ? ನಮಗೋಸ್ಕರ. ಉತ್ತರದಲ್ಲೆಲ್ಲ ಅವತಾರ ಮಾಡಿದ್ದಾನೆ ವಿಭವ, ಇಲ್ಲಿ ಅವನು ಆರಾಧನೆ ಮಾಡಿದ್ದ ಪೆರಿಯ ಪೆರುಮಾಳ್ ಇಲ್ಲಿ ಬರಬೇಕು ಅಂತೇಳಿ ಪೆರಿಯ ಪೆರುಮಾಳ್ ತಂದುಕೊಂಡು, ರಾಮನೇ ಪೆರಿಯ ಪೆರುಮಾಳ್. ಅದರಿಂದ ರಾಮನೇ ಪೆರಿಯ ಪೆರುಮಾಳ್. ಆ ಪೆರಿಯ ಪೆರುಮಾಳನ್ನ ಆರಾಧನೆ ಮಾಡಿದವನು. ಪೆರಿಯ ಪೆರುಮಾಳ್ ಯಾರನ್ನು ಆರಾಧನೆ ಮಾಡಿದ್ರು? ಹಾಂ, ಪೆರಿಯ ಪೆರುಮಾಳನ್ನಕ್ಕ ಆ ರಾಮ ಇನ್ನೊಬ್ಬರನ್ನು ಆರಾಧನೆ ಮಾಡಿದ್ನಲ್ಲ, ನರಸಿಂಹ. ನರಸಿಂಹನಿಗೆ ಪೆರಿಯ ಪೆರುಮಾಳ್ ಅಂತ ಹೆಸರು ಅಂತ. ಯಾತಕ್ಕೆ ಅಂತಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಅವನೇ ಆರಾಧನೆ ಮಾಡಿದ್ದು. ಎಲ್ಲ ಊಟ ಎಲ್ಲ ರೆಡಿಯಾಗಿತ್ತು. ಪದ್ಮಾವತಿ ಶ್ರೀನಿವಾಸನ ಕಲ್ಯಾಣ, ಎಲ್ಲ ದೇವತೆಗಳೆಲ್ಲ ಬಂದುಬಿಟ್ಟಿದ್ದಾರೆ, ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ, ಪೂರ್ತಿ ಆಗೋಯ್ತು. ಈಗ ನಿವೇದನೆ ಮಾಡಬೇಕಲ್ಲ, ಆರಾಧನೆ ಮಾಡಬೇಕಲ್ಲ, ಯಾರಿಗೆ ಮಾಡಬೇಕು ಅಂತ ಕೇಳಿದ್ರಂತೆ ಶ್ರೀನಿವಾಸನನ್ನು. ಗರುಡಾಚಲದಲ್ಲಿ ಇದ್ದಾನೆ ನೋಡಿ ನರಸಿಂಹ, ಅವನಿಗೆಲ್ಲ ನಿವೇದನೆ ಮಾಡಿ ಸೊ ಅವನು ಆರಾಧನೆ ಮಾಡಿದ್ದು. ಅದರಿಂದ ಪೆರಿಯ ಪೆರುಮಾಳ್ ರಂಗನಾಥ. ಆದರೆ ಅವನೇ ಶ್ರೀನಿವಾಸನಾದಾಗ ಮತ್ತೆ ಆರಾಧನೆ ಮಾಡಿದ್ಯಾರು? ಪೆರಿಯ ಪೆರುಮಾಳ್ ನರಸಿಂಹ, ಅಹೋಬಿಲ ನರಸಿಂಹ ಅಂತ ಆಚಾರ್ಯರ ಅನುಭವ. ಅದನ್ನೆಲ್ಲಿ ಜ್ಞಾಪಿಸ್ಕೊಳ್ತಾರೆ ನೋಡು. ಸತ್ಯಾಲೋಕ ಸಕಲಮಯಿತಾತ ಸ್ಥಾನತೋ ವಾ ರಘುಣ. ನೀನು ರಘುವಂಶದ ರಾಜಧಾನಿಯಲ್ಲಿ ಬಂದು ಸ್ಥಾಪನೆ ಆಗಿಬಿಟ್ಟೆ, ಸತ್ಯಲೋಕವನ್ನು ಬಿಟ್ಟುಬಿಟ್ಟು. ಅಲ್ಲಿಂದ ಆಮೇಲೆ ಪೂರ್ವಂ ಚಿರಪರಿಚಿತಂ. ಆಮೇಲೆ ಏನು ಮಾಡಿದೆ? ಬ್ರಹ್ಮಲೋಕದಿಂದ ನಿನ್ನನ್ನು ಕರ್ಕೊಂಡು ಬಂದುಬಿಟ್ರು ಭೂಲೋಕಕ್ಕೆ, ಅಯೋಧ್ಯೆಗೆ. ಅಯೋಧ್ಯೆಯಿಂದ ನೀನೇನು ಮಾಡಿದೆ? ಅದನ್ನು ಬಿಡಿಸ್ಕೊಂಡು ಬಂದುಬಿಟ್ಟು ಶ್ರೀರಂಗ ಕ್ಷೇತ್ರಕ್ಕೆ ಬಂದುಬಿಟ್ಟೆ, ಕರ್ಕೊಂಬಂದುಬಿಟ್ಟೆ ರಂಗನಾಥನನ್ನು. ಅದಕ್ಕೆ ಕರ್ಕೊಂಡು ಬಂದು ಅಂತ ಇಲ್ಲಿ ಆರೋಪ ಮಾಡ್ತಾಯಿದ್ದಾರೆ. ಅವರೆಲ್ಲ ಮಾಡಿದ್ದಲ್ಲ. ಪಾದುಕಾದೇವಿ ನೀನು ಬ್ರಹ್ಮಲೋಕದಿಂದ ಅಯೋಧ್ಯೆಗೆ ಕರ್ಕೊಂಡು ಬಂದು, ಅಯೋಧ್ಯೆಯಿಂದ ರಂಗಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಕಾವೇರಿ ಮಧ್ಯದಲ್ಲಿ, ಆಮೇಲೆ ರಂಗಕ್ಷೇತ್ರದಿಂದ ಎಲ್ಲಾದರೂ ಕರ್ಕೊಂಡು ಹೋದ್ಯಾ? ಇಲ್ಲ, ಇಲ್ಲೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ ಶ್ರೀರಂಗ ಕ್ಷೇತ್ರದಲ್ಲಿ. ಆದ್ದರಿಂದ ಶ್ರೀರಂಗಕ್ಕಿಂತ ಮೇಲಾದ ಒಂದು ದಿವ್ಯ ಸ್ಥಾನ ಇಲ್ಲವೇ ಇಲ್ಲ ಅಂತ ಅದನ್ನು ಪಾದುಕಾದೇವಿಗೆ ಆರೋಪ ಮಾಡಿ, ನೀನು ಶ್ರೀರಂಗ ಕ್ಷೇತ್ರವನ್ನು ದಿವ್ಯ ಸ್ಥಾನವನ್ನಾಗಿ ಮಾಡಿಬಿಟ್ಟೆ, ಪರ್ಮನೆಂಟ್ ನಿವಾಸವನ್ನಾಗಿ ಮಾಡಿಬಿಟ್ಟೆ ರಂಗನಾಥನಿಗೆ ಶ್ರೀರಂಗ ಕ್ಷೇತ್ರವನ್ನು. ಇನ್ಯಾರೂ ತೊಗೊಂಡೋಗಿಲ್ವಲ್ಲ ಇಲ್ಲಿಂದ. ಆದರೆ ಪೆರಿಯ ಪೆರುಮಾಳ್ ಅಂತ ಅವನಿಗೆ ಹೆಸರು ಕೊಟ್ಟರು, ಆದರೆ ಇವನು ಹೋಗಲಿಲ್ಲ. ನರಸಿಂಹ ಇದ್ದಾನೆ, ನರಸಿಂಹನನ್ನು ಸ್ತೋತ್ರ ಮಾಡಿದ್ದು ಅಂತ ಹೇಳಿ ರಾಮನೂ ಅಲ್ಲಿ ಹೋಗಿ ಆರಾಧನೆ ಮಾಡಿದ್ದಾನೆ ಅಹೋಬಿಲ ಕ್ಷೇತ್ರ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ. ಅದರಿಂದ ಅಮ್ಮ ಪಾದುಕಾದೇವಿ ಮಾತಃ ಪಾದುಕೆ, ತಾಯೇ ಪಾದುಕೆ, ಸಖ್ಯಜಾಯ ಕಾವೇರಿಯ ಸೈಕತಂ ಮರಳಿನ ಕ್ಷೇತ್ರದಲ್ಲಿ ಸಕಲಮಹಿತಾತ್ ಎಲ್ಲರಿಂದಲೂ ಕೊಂಡಾಡುವಂತಹ ಸತ್ಯಾಲೋಕಾತ್, ಸತ್ಯಲೋಕಕ್ಕಿಂತಲೂ ರಘುಣ
ರಘುಸ್ಥಾನವಾದಂಥ ಅಯೋಧ್ಯಾಗಿಂತಲೂ ಶ್ರೀರಂಗ ಕ್ಷೇತ್ರ ಏನಾಯಿತು? ಮಹಿಮಾ ಸಮಧಿಕ ಗುಣಗ, ಅಧಿಕ ಸಮಾನೂ ಇಲ್ಲ, ಅಧಿಕ ಗುಣವಾಗ್ಬಿಡ್ತು. ಹೆಚ್ಚು ಹೆಚ್ಚು ಗುಣಗಳಿಂದ ಕೂಡಿ ಪರಮಾತ್ಮನ ಆ ಒಂದು ನಿತ್ಯ ವಾಸಸ್ಥಾನವಾಗಿ ಮಾಡಿಕೊಂಡು ಪರಮಾತ್ಮ ಆಸೆಪಟ್ಟು ಅಲ್ಲಿಂದ ನೀನು ಆಸೆಪಟ್ಟು ಕರ್ಕೊಂಡು ಬಂದು ಶ್ರೀರಂಗ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿಬಿಟ್ಟಿದೆಯಾ, ಇಲ್ಲಿ ಎಲ್ಲೂ ಅದಕ್ಕೆ ಹೋಗೋದೇ ಇಲ್ಲ ಅಂದ್ಬಿಟ್ಟ. ತುಂಬ ಚೆನ್ನಾಗಿದೆ ಈ ದಿವ್ಯ ಸ್ಥಳ. ಸುತ್ತಲೂ ಕಾವೇರಿ ಹರಿತಾಳೆ, ಮಧ್ಯದಲ್ಲಿ ತಣ್ಣಗಿರುವಂತಹ ಶ್ರೀರಂಗ ಕ್ಷೇತ್ರದಲ್ಲಿ ನಾನು ಇರ್ತೀನಿ ಅಂತ ಇದ್ಬಿಟ್ಟಿದ್ದಾನೆ. ಆರಾಮಂ ಶೂಳ್ದ ಅರಂಗಂ, ತಿರುಮಂಗಿ ಆಳ್ವಾರ್ ಅವರು ಶಿರಿಯ ಮಡಲ್ನಲ್ಲಿ ಆರಾಮಂ ಶೂಳ್ದ ಅರಂಗಂ ಅಂತ ಎಂಡ್ ಮಾಡ್ತಾರೆ. 108 ದಿವ್ಯ ದೇಶದ ಪೆರುಮಾಳು ಇಲ್ಲೇ ಇದ್ದಾರೆ ಅಂತ ಅರ್ಥ. ಶ್ರೀರಂಗಕ್ಕೆ ಬರ್ತಾರೆ, ಎಲ್ಲರೂ ಇಲ್ಲೇ ಬರ್ತಾರೆ. ಎಲ್ಲ ದಿವ್ಯ ಕ್ಷೇತ್ರದ ಪೆರುಮಾಳು ರಾತ್ರಿ ಎಲ್ಲಿ ಅವರಿಗೆ ಇದು ಆರಾಮ ಸ್ಥಳ ಶ್ರೀರಂಗ. ಆರಾಮ ಅಂದರೆ ಉದ್ಯಾನಗಳಿಂದ ಶೂಳ್ದ ಸುತ್ತುವರಿಯಲ್ಪಟ್ಟಂಥ ಕ್ಷೇತ್ರ ಅರಂಗಂ. ಅಂದರೆ ಆರಾಮ ಮಾಡೋದಕ್ಕೆ ಸುಂದರವಾದಂಥ ಕ್ಷೇತ್ರ. ಅದರಿಂದ ಎಲ್ಲ ಪೆರುಮಾಳು ಇಲ್ಲೇ ಬರ್ತಾರೆ ಅಂತ. ಅದೇ ನೀತೋ ನಾಥಕ, ಆ ನಾಥನಾದ ಪರಮಾತ್ಮನನ್ನು ನೀತ ಕರ್ಕೊಂಡು ಬಂದಿದ್ಯಾ, ನೀನು ಕರ್ಕೊಂಡು ಬಂದು ಇಲ್ಲಿ ಇಟ್ಬಿಟ್ಟಿದ್ಯಾ. ನಾಥ ಸ್ಥದಿದ ಮಿತರ ನೀಯತೆನ ತ್ವಯ, ನೀಯತೆ ಇಲ್ಲಿಂದ ಬೇರೆ ಎಲ್ಲೂ ತೊಗೊಂಡೋಗಲಿಲ್ಲ, ಇಲ್ಲೇ ಇಟ್ಬಿಟ್ಟಿದ್ದೀವಿ ಅಂತ ಇಲ್ಲಿ ಶ್ರೀರಂಗನಾಥನನ್ನು ಸಂದರ್ಶಿಸಿ ಸೇವೆ ಮಾಡಿ ನಾವು ನಮ್ಮ ಎಲ್ಲ ತಾಪತ್ರಯಗಳನ್ನು ನೀಗಿಸ್ಕೊಳ್ಬೋದು. ಆದರೆ ರಂಗನಾಥನ ಸೇವೆಗೆ ಯಾರ ಜೊತೆಯಲ್ಲಿ ಹೋಗಬೇಕು? ಆಚಾರ್ಯರು. ಅದಕ್ಕೆ ಆಚಾರ್ಯರ ಮಂಗಳಶಾಸನ ಆದಾಗ ಓಡಬೇಕು, ಅದಕ್ಕೆಲ್ಲ ಟಿಕೆಟ್ ಎಲ್ಲ ತೊಗೋಬೇಕು ತಿರುಮಲೆಗೆ. ಆದರೆ ಶ್ರೀರಂಗ ಕ್ಷೇತ್ರಕ್ಕೆ ಯಾರು ಬೇಕಾದರೂ ಹೋಗ್ಬೋದು. ಅವರು ಇವಾಗ ಆಂಡವನಲ್ಲಿ ಹೋದಾಗ ಅವರಿಗೆ ಮಂಗಳಾಶಾಸನ ಶ್ರೀರಂಗ ದೇವಸ್ಥಾನದಿಂದ ಅವರಿಗೆ ಮರ್ಯಾದೆ ಎಲ್ಲ ಮಾಡಿ ಸ್ಪೆಷಲ್ ಕರ್ಕೊಂಡು ಹೋಗ್ತಾರೆ. ಆ ಮಂಗಳಾಶಾಸನದಲ್ಲಿ ಹೋಗ್ಬೇಕು. ತೆರೀರಿ, ಅವರು ಶ್ರೀರಂಗಕ್ಕೆ ಹೋದಾಗ ಅವರಿಗೆ ಸ್ಪೆಷಲ್ ದರ್ಶನ ಕೊಡ್ತಾರೆ. ಅವರು ಸುಮ್ಮನೆ ಸಾಮಾನ್ಯ ಜನರು ಹೋದಂತೆ ಹೋಗೋಕ್ಕಾಗಲ್ಲ. ಆಚಾರ್ಯರಿಗೆ ಸಕಲ ಮರ್ಯಾದೆ ಜೊತೆಯಲ್ಲಿ ಕರ್ಕೊಂಡು, ಈಗ ಮಂಗಳಾಶಾಸನಕ್ಕೆ ಹೋಗ್ತಾರಲ್ಲ, ಆದರೆ ಶಾತ್ತುವರೆಗೆ ಹೋಗ್ತಾರೆ ಸ್ವಾಮಿಗಳು ಅಲ್ಲಿದ್ದಾಗ. ಅಹೋಬಿಲ ಸ್ವಾಮಿಗಳಾಗಲಿ ಆಂಡವನ ಸ್ವಾಮಿಗಳಾಗಲಿ ಶಾತ್ತುವರೆಗೆ ಬೆಳಗಿನ ಜಾವ ಹೋಗ್ತಾರೆ. ಆಗ ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಆಗ ಸಾಮಾನ್ಯರಂತೆ ಸ್ವಾಮಿಗಳ ಜೊತೆಯಲ್ಲೇ ಅವರು ಹೋಗ್ತಾರೆ. ಆದರೆ ಸ್ಪೆಷಲ್ಲು ಶಿಷ್ಯರುಗಳನ್ನೆಲ್ಲ ಕರ್ಕೊಂಡು ಅವರು ಮಂಗಳಾಶಾಸನ ಮಾಡಬೇಕು ಅಂತಂದರೆ 1 ದಿವಸ ಕೊಡ್ತಾರೆ ವರ್ಷದ. ಆದರೆ ಶಾತ್ತುಮೊರೆಯಲ್ಲಿ ನಮ್ಮನ್ನೆಲ್ಲ ಬಿಡೋದಿಲ್ಲ. ಭಾಗವತರೆಲ್ಲ ಹೋಗ್ಬಿಡ್ತಾರೆ, ನಮಗಿಲ್ಲ. ಶಾತ್ತುಮೊರೆಗೆ ಅವ್ರಿಗೆ ತಾನೇ ಎಂಟ್ರಿ, ಫ್ರೀಯಾಗಿ ಒಳಗಡೆ ಹೋಗಿ. ಅದಕ್ಕೋಸ್ಕರ ಭಾಗವತನಾಗಿ ಹುಟ್ಟಬೇಕು. ಅದಕ್ಕೋಸ್ಕರ ಬಾಂಡ ಆಚಾರ್ಯ ನಮ್ಗೆ ಅವರೇ ಬಂದು ದರ್ಶನ ಕೊಡ್ತಾರಲ್ಲ, ನಾವಿರೋ ಜಾಗಕ್ಕೆ ಬಂದು ಕೊಡ್ತಾರಲ್ಲ. ಅದರಿಂದ ಸದ್ಯಕ್ಕೆ ಯಾವ ಪುನರ್ಜನ್ಮ ಬೇಡಪ್ಪ, ಸದ್ಯ ಸಾಕು, ಇಲ್ಲಿಗೆ ಸಾಕು. ನಮಗಿಲ್ವೇ ಇಲ್ಲ, ಶರಣಾಗತಿ ಮಾಡಾಯಿತು, ಒಪ್ಪಿಸಿಕೊಂಡಾಯಿತು ಪರಮಾತ್ಮ. ನೆಕ್ಸ್ಟ್ ಅಗ್ರೇ ದೇವಿ ತ್ವಯಿ ಸುಮನಸಾಮಗ್ರಿಮೈರಂತರಂಗೈಗಿ ವಿನ್ಯಸ್ತಾಯ ವಿನಯ ಗರಿಮಾ ವರ್ಜಿತಾದುತ್ತಮಾಂಗಾತ್ ದತ್ತೇ ಪಾದಂ ಧರ್ಮುಕಲಿತಂ ತ್ವತ್ಪ್ರಭಾವಾತಿಶಂಕಿ ದೇವಶ್ರೀಮಾನ್ ತನುಜಮಥನೋ ಜೈತ್ರಯಾತ್ರಾ ಸ್ವನನ್ಯ. ಜೈತ್ರಯಾತ್ರಾಸು ಅನನ್ಯ. ಯಾತಕ್ಕೋಸ್ಕರ ಇವನು ವಿಜಯ ಯಾತ್ರೆಯನ್ನು ಮಾಡ್ತಾನೆ. ವಿಜಯ ಯಾತ್ರೆ ಅಂದರೆ ಪರಮಾತ್ಮ ವೈಕುಂಠವನ್ನು ಬಿಟ್ಟು ಕ್ಷೀರಾಬ್ದಿಗೆ ಬಂದು ಅಲ್ಲಿಂದ ಯಾತ್ರೆ ಮಾಡಿ ಅಲ್ಲಿಂದ ಅವತಾರಗಳನ್ನು ಮಾಡಿ ಭೂಮಿನಲ್ಲಿ ಬಂದು ಎಲ್ಲರನ್ನ ಉದ್ಧಾರ. ಅದಕ್ಕೆ ಭೂಮಿಗೆ ಬಂದ್ರೇ ನಿನಗೆ ಮೋಕ್ಷ, ಇಲ್ಲಾಂದರೆ ಇನ್ಯಾವ ಲೋಕದಲ್ಲಿ ಹೋದ್ರೂ ಇಲ್ಲ. ಇಲ್ಲೇ ಬರಬೇಕು. ಇಲ್ಲೇ ಬಂದು ಇಲ್ಲಿ ನೀನು ಯಾವುದಾದ್ರೂ ಒಂದು ಉಪಾಯವನ್ನು ಮಾಡಿ ಪರಮಾತ್ಮನ ಹತ್ರ ಹೋಗ್ಬೋದೇ ವಿನಃ ಇನ್ಯಾವುದರಲ್ಲೂ ಇಲ್ಲ, ಯಾವ ಲೋಕದಲ್ಲೂ ಆಗೋದಿಲ್ಲ. ಅದರಿಂದ ಭೂಮಿಯನ್ನು ಕರೆಕ್ಟಾದ ಜಾಗದಲ್ಲಿ ಇಟ್ಟುಬಿಟ್ಟಿದ್ದಾನೆ ಪರಮಾತ್ಮ. ಯಾವ ತೊಂದರೆಯೂ ಇಲ್ಲಂತೆ, ಪಂಚಭೂತಗಳು ಎಲ್ಲವೂ ಕರೆಕ್ಟಾಗಿ ಎಲ್ಲರಿಗೂ ಸಹಾಯ ಮಾಡುವಂತೆ. ವಿಪರೀತವಾದಾಗ ಅದು ಒಂದು ಕಾರಣ, ಆದರೆ ಯಾವಾಗಲೂ ಎಷ್ಟು ಜನಕ್ಕೆ ಅದು ಎಷ್ಟು ಚೆನ್ನಾಗಿಟ್ಟಿದೆ ನೋಡಿ ಸ್ಥಿತಿನಲ್ಲಿ. ಎಲ್ಲೆಲ್ಲೋ ಒಂದು ಕಡೆ ವಿಪರೀತವಾಗುತ್ತೆ ವಿನ ಅತಿವೃಷ್ಟಿ ಅನಾವೃಷ್ಟಿ ಬಿಕಾಸ್ ಆಫ್ ನಮ್ಮ ಪಾಪದಿಂದ ಅಷ್ಟೇ. ಇಲ್ಲ ಅಂದರೆ ಪರಮಾತ್ಮ ಒಳ್ಳೆಯ ಇದನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಭೂಮಿಯನ್ನು ಜೀವಾತ್ಮನ ಉದ್ಧಾರಕ್ಕೋಸ್ಕರವಾಗಿ.
ಅದನ್ನು ಉಪಯೋಗ ಮಾಡಿಕೊಂಡು ನಾವು ಈ ಶರೀರದಿಂದ ಅದೂ ಎಷ್ಟು ಕಷ್ಟಪಟ್ಟು ಈ ಶರೀರ ಸಿಕ್ಕಿದೆ, ಅದರಿಂದ ಪರಮಾತ್ಮನಲ್ಲಿ ಉಪಾಯ ಮಾಡಿ ಯಾವುದಾದ್ರೂ ಒಂದು ಉಪಾಯ, ಆದರೆ ಸುಲಭೋಪಾಯ ವರಾಹ ಚರಮ ಶ್ಲೋಕದಲ್ಲಿ ಹೇಳಿರುವಂತೆ ಒಂದೇ ಒಂದು ಸಕೃದೇವ ಪ್ರಪನ್ನ. ರಾಮ ಹೇಳ್ದ ಸಕೃದೇವ ಪ್ರಪನ್ನ, ನೀ ಪ್ರಪನ್ನನಾಗ್ಬಿಡು, ನಾನು ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂತ ಕೃಷ್ಣ ಹೇಳ್ದ. ಅದಕ್ಕೆ ತಕ್ಕಂತೆ ಇದನ್ನು ಮಾಡುವಂತೆ, ಪುಷ್ಟಿ ಮಾಡುವಂತೆ ವರಾಹ ಸ್ವಾಮಿ ಅಹಂ ಸ್ಮರಾಮಿ ಮದ್ಭಕ್ತಮಂದ. ಎಷ್ಟು ಚೆನ್ನಾಗಿದೆ ಮೂರು, ಸಕೃದೇವ, ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ಅಹಂ ಸ್ಮರಾಮಿ. ಇದು ಮೂರೇ ಸಾಕು. ಅವನೇ ಸ್ಮರಣೆ ಮಾಡ್ತಾನಲ್ಲ, ಇನ್ಯಾಕೆ ಕಷ್ಟ. ಶರಣಾಗತಿ ಸುಲಭದ ಉಪಾಯ ಮಾಡಿಬಿಡಿ. ಎಲ್ಲರೂ ಶರಣಾಗತಿ ಮಾಡಬೇಕು, ಮಾಡದೇ ಇರೋರು ಮಾಡ್ಕೋಬೇಕು. ತಕ್ಷಣದಲ್ಲಿ ಮನಸ್ಸಿಗೆ ಬಂದ ತಕ್ಷಣ ಮಾಡ್ಕೊಂಡ್ಬಿಡು. ಅಗ್ರೇ ದೇವಿ ತ್ವಯಿ ಸುಮನಸಾಂ, ಅಲ್ಲೇ ಹೇಳ್ತಾರೆ, ದೇವಿ ಅಮ್ಮ ಪಾದುಕಾದೇವಿಗೆ ತ್ವಯಿ ನೀನು ಅಂತರಂಗೈ ಸುಮನಸ, ಒಳ್ಳೆಯ ಮನಸ್ಸುಳ್ಳಂತ. ಸುಮನಸ ಅಂದರೆ ನಮ್ಮ ಮನಸ್ಸು ಒಳ್ಳೆಯದನ್ನು ಚಿಂತನೆ ಮಾಡ್ತೇವೆ, ಯಾವ ದೋಷವೂ ಇಲ್ಲದಿದ್ದರೆ ಅದು ಒಳ್ಳೆಯ ಶುದ್ಧಿ. ಸುಮನಸ, ಒಳ್ಳೆಯ ಸುಮನಸ ಅಂದರೆ ಅಗ್ರಿಮೈಹಿ. ಇಂತಹ ಸುಮನಸರಲ್ಲಿ ಅಗ್ರಿಮರು ದೇವತೆಗಳು, ಆದರೆ ಅವ್ರ ಮನಸ್ಸಿಗೆ ಕೆಟ್ಟದಾಗಿರುತ್ತೆ, ಆದರೆ ಅವರನ್ನು ಅಲ್ಲಿ ಇಟ್ಟಿದ್ದಾರೆ. ನಮಗಿಂತ ಬೇರೆ ಅಂತ ಹೇಳ್ಬಿಟ್ಟು, ನಮಗಿಂತ ಮೇಲೆ ದೇವತೆಗಳಿಂದ ಮೇಲೆ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಯಾವ ಆಳ್ವಾರ ಆಚಾರ್ಯರು ಒಪ್ಕೊಳ್ಳೋದೇ ಇಲ್ಲ. ಭೂಸುರರೇ ಅವರಿಗಿಂತ ಜಾಸ್ತಿ ಅಂತ. ಅದರಿಂದ ಅಮ್ಮ ಪಾದುಕೆ ಅಸುರರನ್ನು ಕೊಲ್ಲಬೇಕು. ಯಾತಕ್ಕೆ ಅಸುರನ್ನು ಕೊಲ್ಲಬೇಕು? ದೇವತೆಗಳಿಗೆ ಕಷ್ಟ ಕೊಡ್ತಾರೆ, ಅವ್ರನ್ನ ಕೊಲ್ಲಬೇಕು. ಆದರೆ ನಮಗೆಲ್ಲ ಅಸುರರು ಯಾರು? ನಮಗೆ ಅಸುರರು ನಮ್ಮ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳೇ ಅಸುರರು. ಅದರಿಂದ ಅಸುರರನ್ನು ಋಷಿಕೇಶನಾಗಿ ಬಂದು ಅವನೇ ಸಂಹಾರ ಮಾಡಬೇಕೇ ವಿನಃ ನಮ್ಮ ಇಂದ್ರಿಯಗಳನ್ನು ನಾವು ಹತ್ತೋಟಿಲಿ ತೊಗೊಂಡು ಬರೋಕ್ಕಾಗ. ಅದಕ್ಕೆ ಪ್ರಾರ್ಥನೆ, ಋಷಿಕೇಶ ದ್ವಾದಶನಾಮದಲ್ಲಿ ಋಷಿಕೇಶನನ್ನು ಅದಕ್ಕೋಸ್ಕರ ಚಿಂತನೆ ಮಾಡಬೇಕು. ಅಪ್ಪ ಅದಕ್ಕೆ ಅವನೇ ಹೇಳ್ತಾನೆ, ಕಳಿಸಿದ್ದೇನಲ್ಲ ಆಚಾರ್ಯರು, ಅವರ ಸಾಧುಗಳ ದರ್ಶನವೇ ಸಾಕಮ್ಮ. ಎಲ್ಲ ಸಾಧುಗಳು ರಾಕ್ಷಸರೆಲ್ಲ ದೂರ ಹೋಗ್ತಾರೆ. ಪಾದುಕಾದೇವಿ ಅಭಿಷೇಕ ಮಾಡಿಕೊಂಡು ಪರಿಗ್ರಹ ಮಾಡಿದ ತಕ್ಷಣ ಯಾವ ರೀತಿ ಅಯೋಧ್ಯ ಪೂರ್ತಿ ಪಟ್ಟಣದಲ್ಲಿ ಅಂದರೆ ರಾಜ್ಯದಲ್ಲಿ ಒಬ್ಬ ಶತ್ರುನೂ ಇರಲಿಲ್ವಂತಲ್ಲ. ಒಬ್ಬ ಶತ್ರು ಇಲ್ಲದಂತೆ ಪಾದುಕೆ ಮಾಡಿಬಿಟ್ರು ಅಂತ ಪ್ರಭಾವ ಪದ್ಧತಿ. ಶತ್ರುಗಳೆಲ್ಲ ಹಾಗೇ ಕುಂದು ಹೋಗಿ ಬಂದು ಸಮರ್ಪಣೆ ಮಾಡಿಬಿಟ್ರಂತೆ, ಎಲ್ಲ ಕಿರೀಟಗಳನ್ನು ಕೊಟ್ಟುಬಿಟ್ಟು ಇನ್ಮೇಲೆ ನಿಮ್ಮ ಗದೀನ. ಒಂದು ಶತ್ರುನೂ ಇರಲಿಲ್ಲ ಅಂತಾರೆ. ಸೊ ಅದರಿಂದ ಆಚಾರ್ಯರ ಕಟಾಕ್ಷ ನಮ್ಮ ಶತ್ರುವಾದಂಥ ಇಂದ್ರಿಯಗಳು, ಆದರೆ ದೋಷಗಳು ಹೋಗಬೇಕಾದ್ರೆ ನಾವು ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಸಾತ್ವಿಕರಾಗಬೇಕಾದ್ರೆ ಸತ್ಸಂಗತ್ವೇ ನಿತ್ಸಂಗತ್ವ. ಸಂಘ ಅಂದ್ರೇನು? ಅಟ್ಯಾಚ್ಮೆಂಟ್ ಎಲ್ಲ ಹೋದರೆ ತಾನೇ ನಮಗೆ ಕೆಟ್ಟದ್ದು ಬರೋದಿಲ್ಲ ಮನಸ್ಸು. ಇಲ್ಲದೆ ಅವ್ರು ಮಾಡಿ ತಪ್ಪು ಅಂತ ಅದನ್ನೇ ನೋಡ್ತಾ ಇರ್ತೀವಿ. ನೋಡ್ತೀವೋ ಬಿಡ್ತೀವ? ಅವ್ರ ಪಾಡಿಗೆ ಅವರು ಇದ್ಕೋತಾರೆ, ಅವ್ರಿಗೆ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಬಿಡ್ತೀವ? ನಾವೇನೋ ತುಂಬ ಕರೆಕ್ಟು ಅಂತ ಕರೆಕ್ಷನ್ ಮಾಡೋಕ್ಕೆ ಹೋಗ್ತೀವಿ, ಅದೇ ತಪ್ಪು. ಅದು ಬಿಡಬೇಕು. ನಿಸ್ಸಂಗತ್ವದಿಂದ ನಿರ್ಮೋಹ. ಅಗ್ರೇ ದೇವಿ, ಅದರಿಂದ ಪಾದುಕೆ ಅಗ್ರೇ ಮುಂದೆ, ದೇವರ ಮುಂದೆ ಚೈತ್ರ ಯಾತ್ರ ವಿಜಯ. ಅವನು ಅಸುರನೆಲ್ಲ ಕೊಲ್ಲೋದು ಅಂದ್ರೇನು? ವಿಜಯಕ್ಕೋಸ್ಕರ. ಅದು ಚೈತ್ರ ಯಾತ್ರೆ. ಆ ಚೈತ್ರ ಯಾತ್ರೆ ಏರ್ಪಾಡು ಮಾಡೋದು ಯಾರು? ಪಾದುಕಾದೇವಿ ವಿನ್ಯಸ್ತಾಯ. ಅದಕ್ಕೋಸ್ಕರವಾಗಿ ವಿಜಯ ಯಾತ್ರೆಗೆ ಏನು ಮಾಡ್ತಾನೆ? ನಿನ್ನನ್ನು ಧಾರಣೆ ಮಾಡ್ಕೊಂಡು ಹೊರಡ್ತಾನೆ ವಿಜಯ ಯಾತ್ರೆಗೆ. ಅನನ್ಯ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನಿನ್ನನ್ನು ಬಿಟ್ಟು ಬೇರೆ ಯಾರ ಜೊತೆನಲ್ಲೂ ಹೋಗಲ್ಲ, ನೀನು ಜೊತೆಯಲ್ಲೇ ವಿಜಯ ಯಾತ್ರೆಗೆ ಹೋಗೋದು. ಏನು ಇವ್ರನ್ನೆಲ್ಲ ಶ್ರೀದೇವಿ ಭೂದೇವಿ ಕರ್ಕೊಂಡು ಹೋಗ್ತಾನೆ ವಿಜಯ ಯಾತ್ರೆಗೆ. ರಾಕ್ಷಸರನ್ನು ಅಸುರನ್ನು ಕೊಲ್ಲಕ್ಕೆ ಪಾದುಕಾದೇವಿ ಮಾತ್ರ ಜೊತೆ, ಬೇರೇನೇ ಆಗೋದೇ ಇಲ್ಲ ಅಂದ್ಬಿಡ್ತಾರೆ. ಧನುಜರನ್ನು ಮಥನ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ನಿನ್ನನ್ನು ಧಾರಣೆ ಮಾಡಿಕೊಂಡು ಶ್ರೀಮಾನ್ ಶ್ರೀರಂಗ ಕ್ಷೇತ್ರದ ದೇವನಾದ ಶ್ರೀಮಂತನಾದ ರಂಗರಾಜ ತ್ವದ್ ಅತಿಶಂಕಿ. ಅದರಿಂದ ಇದನ್ನು ನೋಡಿ ನಿನ್ನ ಪ್ರಭಾವದಲ್ಲಿ ಅತಿಶಂಕಿ, ನಿನ್ನ ಮಹಿಮೆಯ ಕಾರಣ ಇದು ಭಯಪಡ್ತಾನಂತೆ. ಪಾದುಕಾದೇವಿಯ ವೈಭವ ಸಾಮಾನ್ಯವಲ್ಲ. ಪಾದಂ ಮೆತ್ತಗಿಡ್ತಾನಂತೆ. ಪಾದುಕಾದೇವಿ ಪ್ರಭಾವ ಜಾಸ್ತಿ, ನಾ ಸುಮ್ಮನೆ ಅವಳ ಮೇಲೆ ಹೋದರೆ ಸಾಕು, ಅವಳೆಲ್ಲ ಮಾಡ್ಕೊತಾಳೆ. ಪಾದಂ
ದರ ಮುಕುಳಿತಂ, ಸ್ವಲ್ಪ ಮಡಿಸ್ಕೊಂಡು ಇಟ್ಕೋತಾನೆ. ದರ ಮುಕುಳಿತ ಮಡಿಸ್ಕೊಂಡಿರುವಂತೆ ದತ್ತೆ ಇಟ್ಕೋತಾನೆ, ಪೂರ್ತಿ ಭಾರ ಬಿಡೋದಿರುವಂತೆ ಹೀಗೆ ಇಟ್ಕೋತಾನೆ. ಅದು ಇಲ್ಲಿ ನಾವು ಅದು ಇಮ್ಯಾಜಿನ್ ಮಾಡ್ಕೋಬೇಕು, ಹೀಗೆ ಇಟ್ಕೋತಾನೆ ಅಂತ. ದೇಶಿಕರ ವರ್ಣನೆ ಸ್ಟ್ರೇಟಾಗಿ ಈಗ ಇಡೋದಿಲ್ಲ ಟಕ್ಕಂತ, ಹಿಂಗೆ ಇಟ್ಕೋತ. ಅಂದರೆ ಪಾದುಕೆಗೆ ಗುಪ್ತನ ಇಟ್ಕೋಬೇಕಾದ್ರೆ ಕಾಲು ಹಾಗೆ ಆಗುತ್ತೆ ಗೊತ್ತಾ. ನಮ್ಮ ಪಾದುಕೆ ಎಲ್ಲ ಆ ಥರ ಇಲ್ಲ, ನಾವು ಸಪೋರ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೇಲ್ಗಡೆ, ಅದಕ್ಕೆ ಮೇಲ್ಗಡೆಗೆ ಸಪೋರ್ಟ್ ಇಲ್ಲ, ಬರೀ ಗುಪ್ತು ಮಾತ್ರ. ಅದಕ್ಕೆ ಒಂದು ಪದ್ಧತಿ ಉಂಟಲ್ಲ, ಅಲ್ಲಿ ಈ ಎರಡು ಬೆರಳ ಹಿಂಗೆ ಇಟ್ಕೊಂಡಾಗ ಕಾಲಿಂಗಾಗತ್ತೆ, ಪೂರ್ತಿ ಇಟ್ಕೊಳ್ಳೋಕ್ಕಾಗಲ್ಲ, ಪೂರ್ತಿ ಹಿಂಗೆ ಭಾರ ಬಿಡೋಕ್ಕಾಗಲ್ಲ. ಇಟ್ಕೊಂಡ್ರೆ ಕೆಳಗೆ ಬಂದುಬಿಡುತ್ತೆ ಪಾದುಕೆ. ನೋಡಿ ಎಷ್ಟು ಯೋಚನೆ ಮಾಡಿದ್ದಾರೆ, ಎಷ್ಟು ಪರಮಾತ್ಮನ ವಿಷಯವೆಲ್ಲ ಡೀಟೇಲಾಗಿ ರಾಮಾಯಣದಲ್ಲಿ ವಾಲ್ಮೀಕಿಗೆ ಗೊತ್ತಾಗಿದ್ದೆ ಅದರಿಂದ ತಾನು. ಅಷ್ಟು ಮೈನ್ಯೂಟ್ ಡೀಟೇಲ್ಸ್ ಅವರಿಗೆ ಗೊತ್ತಾಗಬೇಕು ಅಂದರೆ ಪೂರ್ತಿ 24,000 ಶ್ಲೋಕದಲ್ಲಿ ವರ್ಣನೆ ಮಾಡೋಕ್ಕೆ ಪಾದುಕೆಯ ದೇವಿಯ ವೈಭವ, ರಂಗನಾಥರ ವೈಭವ ಇವರಿಗೆ ಕೊಟ್ಟಿಲ್ವ ಪರಮಾತ್ಮ? ಎಲ್ಲ ದರ್ಶನ ದರ್ಶನ ಅದಕ್ಕೋಸ್ಕರ ಆ ಜಾಗ, ಅದು ಕರ್ವ್, ಅದು ಯಾವಾಗಲೂ ಇರುತ್ತೆ, ಎಲ್ಲರಿಗೂ ಇರುತ್ತೆ ಅಂತ ಹೇಳಿ. ಇನ್ನೇನು ಆಗೋಯ್ತಮ್ಮ, ಇನ್ನು 5 ನಿಮಿಷ. ಓಕೆ, ಇದು ಪೌರೋದಂತಾನ್ ಪರಿಕಲಯಿತು ಪಾದುಕೆ ಸಂಚರಿಷ್ಣೋ ವ್ಯಕ್ತ ವಶಿಕ ವಿಶಿಕ ವರ್ತಿನಿ ರಂಗಭರ್ತು ವೇಲಾತೀತ ಶ್ರುತಿ ಪರಿಮಳ ವ್ಯಕ್ತಿಮಪ್ಯೇತಿ ಕಾಲ್ಯೇ ವಿನ್ಯಾಸೈಸ್ತೆ ವಿವಿಧ ಪರಿಷನ್ಮೌಲ್ಯ ವಿನ್ಯಾಸ ದೃಶ್ಯೈ. ಶ್ರೀರಂಗನಾಥ ಸಂಚಾರಕ್ಕೆ ಯಾಕೆ ಬರ್ತಾನೆ? ಯಾರು ಬರಲ್ವೋ ಅವರಿಗೆ ದರ್ಶನ ಕೊಡೋಕ್ಕೆ ಅಂತ ಒಂದು ಅರ್ಥ. ಇನ್ನೊಂದು, ಅವನಿಗೆ ಲೀಲೆ ಮಾಡಬೇಕು, ಎಲ್ಲ ಆಶ್ರಿತ ವಿರೋಧಿಗಳನ್ನು ನಿರಸನ ಮಾಡಬೇಕು, ಅದಕ್ಕೆ ಬರ್ತಾನೆ. ಇನ್ನೊಂದೇನು, ವಿಚಾರಣೆ ಮಾಡಬೇಕು, ಯಾರ್ಯಾರು ಹೇಗಿದ್ದೀರಾ, ಕುಶಲತೆ, ಎಲ್ಲರ ಮನೆಯಲ್ಲೂ ಚೆನ್ನಾಗಿದ್ದೀರಾ ಅದಕ್ಕೆ ಕರ್ಕೊಂಬರ್ತಾನೆ. ಪೌರೋದಂತಾನ್ ಉದಂತಾನ್ ಪರಿಕಲಯಿತು ಪಾದುಕೆ ಸಂಚರಿಷ್ಣೋ. ರಂಗನಾಥನ ಸಂಚಾರವೇ ಅದಕ್ಕೋಸ್ಕರ. ಪೌರೋದಂತಾನ್ ಅಂದರೆ ಪಟ್ಟಣದಲ್ಲಿ ಇರುವಂಥ ಸಮಾಚಾರ, ಊರಿನ ಸಮಾಚಾರ ತಿಳ್ಕೊಳ್ಳೋಕ್ಕೆ ಒಬ್ಬ ರಾಜ ಯಾವ ರೀತಿ ಬಂದು, ಅದಕ್ಕೋಸ್ಕರ ತಾನೇ ಅವನದ ಸಂಚಾರ, ಮೆರವಣಿಗೆ. ರಾಜನ ಮೆರವಣಿಗೆ ಅಂದರೆ ಎಲ್ಲರೂ ಯಾತಕ್ಕೋಸ್ಕರ ಅನ್ಕೋತಾ ಇದ್ರು, ಅವನು ಅವಾಗವಾಗಲೇ ಬರ್ತಾ ಇರ್ತಾನೆ, ಆದರೆ ರಾತ್ರಿ ಹೊತ್ತು ಬರ್ತಾನೆ ವೇಷ ಮರೆಸ್ಕೊಂಡು ಬರ್ತಾನೆ ತಿಳ್ಕೊಳ್ಳೋಕ್ಕೆ, ಒಳಗಿನ ವಿಚಾರ. ಆದರೆ ಬೇರೆ ಪಟ್ಟಣದಲ್ಲಿ ಏನೇನು ಆಗ್ತಾಯಿದೆ, ಏನೇನು ಬುದ್ಧಿ ಅದೆಲ್ಲ ನೋಡೋಕ್ಕೆ ಬರ್ತಾನೋ. ಆ ಥರ ರಂಗರಾಜ ಬರ್ತಾನೆ. ಇವನು ರಾಜ, ಭೂಲೋಕಕ್ಕೆ ಎಲ್ಲ ಪೂರ್ತಿ ಬ್ರಹ್ಮಾಂಡಕ್ಕೆ ರಾಜ. ಅವರು ಬರ್ತಾನೆ ಸಂಚರಿಸ್ತಾ ಇರುವ ರಂಗಭರ್ತುವು ರಂಗನಾಥನ ವ್ಯಕ್ತ ಅವ್ಯಕ್ತ. ವ್ಯಕ್ತ ಅಂದರೆ ಸ್ಪಷ್ಟವಾಗಿರುವಂಥದ್ದು, ಅಸ್ಪಷ್ಟವಾಗಿ ತಿಳ್ಕೊಳ್ಳೋಕ್ಕಾಗದೇ ಇರುವಂಥದ್ದು, ತಿಳ್ಕೊಂಡಿರುವಂಥದ್ದು ಆಗಿರುವಂತಹ ವಶಿಕ ವಿಶಿಖ. ವಶಿಕ ಅಂದ್ರೇನು? ವಶಿಕ ಇಂದ್ರಿಯಗಳನ್ನು ವಶೀಕರಣ ಮಾಡಿಟ್ಕೊಂಡಿರುವಂಥದ್ದು. ಯಾರು ಮಾಡ್ಕೊಂಡಿರ್ತಾರೆ? ಯಮನಿಯಮ ಮಾಡುವಂಥ ಯೋಗಿಗಳು, ಜಯಿಸಿದವರಿಗೆ ವಿಶಿಖ. ದೊಡ್ಡ ದೊಡ್ಡ ಬೀದಿಗಳಲ್ಲಿ ಪರಮಾತ್ಮ ಬರೋದ್ರಿಂದ ಅದೇನಾಗುತ್ತೆ, ವರ್ತಿನಿ ದಾರಿ ವೇಲಾತೀತ, ಎಲ್ಲೇ ಮೀರಿರುವಂಥ ಶ್ರುತಿ ಪರಿಮಳಿ. ಅವರೆಲ್ಲ ಏನು ಮಾಡ್ತಾರೆ? ಶ್ರುತಿ ಪರಿಮಳ, ವೇದ ಮಂತ್ರಗಳ ಪರಿಮಳದಿಂದ ಅವನನ್ನು ಸ್ತೋತ್ರ ಮಾಡ್ತಾರೆ. ಯಾರು? ಸುಮನಸರು ವಿಶಿಖ ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಂಡು ಯೋಗಾಭ್ಯಾಸದಿಂದ ಯೋಗಿಗಳ ಅಂತ ಅವರು ಅವನನ್ನು ಸ್ತೋತ್ರ ಮಾಡ್ತಾರೆ. ವೇದ ಪರಿಮಳ ಎಲ್ಲ ಕಡೆಯಲ್ಲೂ ಹರಡುವಂತೆ ಸುಗಂಧದಿಂದ ವಿಭುಧ ಪರಿಷತ್. ಇದಕ್ಕಿನ್ನೊಂದು ಯಾವುದು? ವಿಭುಧ ಪರಿಷತ್. ಇಲ್ಲಿರೋರು ಮಾಡ್ತಾರೆ, ಭೂಸುರರು, ದೇವತೆಗಳು ಬಂದಿರ್ತಾರೆ. ದೇವತೆಗಳಿಗೆಲ್ಲ ಇಂದ್ರನಿಗೆ ಯಾರು ಹೇಳ್ಕೊಟ್ಟಿದ್ದು ವೇದಗಳನ್ನೆಲ್ಲ? ಚತುರ್ಮುಖ ಬ್ರಹ್ಮ ತಾನೇ ಉಪದೇಶ ಮಾಡಿ, ಮೊದಲು ಉಪದೇಶ ಮಾಡ್ದ, ಆಮೇಲೆ ಮಾಡಬಾರ್ದನ್ನು ಮಾಡ್ದ. ಅವನು ಆ ಇದರಲ್ಲಿ ಇರಲಿಲ್ಲ, ಮಾಡಿಬಿಟ್ಟ, ಎಲ್ಲ ಕಳ್ಕೊಂಬಿಟ್ಟ. ಅದಕ್ಕೋಸ್ಕರ ಮತ್ತೆ ಉಪದೇಶ, ಬ್ರಹ್ಮನಿಗೆ ಉಪದೇಶನೇ ಮತ್ತೆ ಹಂಸ ರೂಪದಲ್ಲಿ, ಹೈಗ್ರೀ ರೂಪದಲ್ಲಿ, ಮತ್ಸ್ಯ ರೂಪದಲ್ಲಿ ಎಲ್ಲ ಬಂದು ವೇದಗಳನ್ನು ಮತ್ತೆ ಕೊಡ್ತಾನೆ. ಇದನ್ನು ಜ್ಞಾಪಿಸ್ಕೊಳ್ಳಿ. 10 ವಿಷಯವನ್ನು ನೋಡಿದ್ದೀವಿ ನಾವು ಅದರಲ್ಲಿ. ಪರಮಾತ್ಮ ಪರಮಾಚಾರ್ಯ ಅನ್ನೋದಕ್ಕೆ ಸದಾ ಜ್ಞಾಪಿಸ್ಕೋತಾ ಇರಬೇಕು. 10 ವಿಚಾರ. ಗುರು ಪರಂಪರ ಮರ್ತೋಯ್ತಾ?
ಯಾರು ಜ್ಞಾಪಕ ಇಟ್ಕೊಂಡಿದ್ದೀರಮ್ಮ? ಇದರಲ್ಲಿ ಯಾರೂ ಬಂದವರಿಲ್ಲ, ಮನೆಗೆ ಬಂದವರು ಯಾರೂ ಇಲ್ಲ. ಉಷಾ ಜ್ಞಾಪಕ ಇದೆಯಾ? ಪರಮಾತ್ಮ ಯಾವ ರೀತಿ 10 ವಿಚಾರದಲ್ಲಿ ಪರಮಾಚಾರ್ಯ ಅನ್ನೋದು. ಪ್ಲೀಸ್ ಇವತ್ತು ಓದ್ಕೊಳ್ಳಿ. ನೆಕ್ಸ್ಟ್ ವೀಕ್ ಐ ವಿಲ್ ಆಸ್ಕ್ ಎ ಕ್ವೆಶ್ಚನ್. ವಿವಿಧ ಪರಿಷತ್ ಅಂದರೆ ದೇವತೆಗಳ ಪರಿಷತ್. ದೇವತೆಗಳೆಲ್ಲ ಬಂದು ಸೇರಿರ್ತಾರೆ. ಶ್ರುತಿ ಪರಿಮಳ, ಈ ಎಲ್ಲ ಇಲ್ಲದ ವೇದ ಪರಿಮಳ ಆ ದಾರಿನಲ್ಲಿ ವೇದಗಳ ಸಭೆ. ಮೌಳಿ ವಿನ್ಯಾಸ, ಮೌಳಿ ಕಿರೀಟಗಳನ್ನು ಧಾರಣೆ ಮಾಡ್ಕೊಂಡಿರ್ತಾರೆ. ಅಂದರೆ ಅಲ್ಲಿ ಏನು ಅರ್ಥ? ಪರಮಾತ್ಮ ನಿನ್ನನ್ನು ಧಾರಣೆ ಮಾಡಿಕೊಂಡು ಯಾವಾಗಲೂ ಬರ್ತಾನೆ. ಸಾಮಾನ್ಯ ಜನರಿಗೋಸ್ಕರವಾಗಿ ತಿಳಿಯದಂತೆ ಯಾರಿಗೆ ಬರ್ತಾನೆ? ದೇವತೆಗಳಿಗೆ. ತಿಳಿಯುವಂತೆ ಸಾಮಾನ್ಯರಿಗೆ. ನಮಗೆ ತಿಳಿಯೋದಿಲ್ಲ. ಕಾಣಿಸ್ತಾರ ದೇವತೆಗಳು? ಅವ್ಯಕ್ತ, ವ್ಯಕ್ತ ನಮಗೆ. ಸೊ ಎರಡೂ ಇದೆ. ಸ್ಥೂಲವಾಗಿ ನಮಗೆ ಕಾಣಿಸ್ತಾ ಇದ್ದಾನೆ. ಇದರಲ್ಲಿ ಸೂಕ್ಷ್ಮ ರೂಪದಲ್ಲಿ ಯಾರು ಯೋಗಿಗಳು ಅವರಿಗೆ ಸೂಕ್ಷ್ಮ ರೂಪದಲ್ಲಿ ನೋಡ್ತಾ ಇರ್ತಾರೆ. ಅವರು ಯಾವಾಗಲೂ ನೋಡ್ತಾರೆ. ದೇವತೆಗಳು ಹಾಗೇನೆ ನಮಗೆ ಕಾಣಿಸೋದಿಲ್ಲ. ಅದರಿಂದ ರಾತ್ರಿಯಲ್ಲೂ ಬರ್ತಾನೆ. ಸಾಮಾನ್ಯ ಜನರು ಬೆಳಗಿನ ಜಾವದಲ್ಲಿ ನೋಡ್ತಾರೆ. ನೋಡಿದಾಗ ಆ ಗುರುತುಗಳೆಲ್ಲ ಕಾಣಿಸುತ್ತಂತೆ. ರಾತ್ರಿ ಬಂದು ಹೋದಾಗ ಗುರುತುಗಳು ಕಾಣಿಸ್ತಂತೆ. ಪಾದುಕಾದೇವಿಯ ಗುರುತು. ಅದನ್ನು ಹೇಳ್ತಾರೆ, ನಿನ್ನನ್ನು ಸೇವಿಸಲು ದೇವತೆಗಳೆಲ್ಲ ಬಂದಿರ್ತಾರೆ. ಆ ದೇವತೆಗಳು ಭೂಮಿಯಲ್ಲಿ ನೋಡ್ತಾರಂತೆ. ಭೂಮಿಯಲ್ಲಿ ನೋಡಿಬಿಟ್ಟು ಅಚ್ಚು. ಇದು ಎಲ್ಲಿಂದ ತಗೊಂಡಿದ್ದಾರೆ ಅಂದರೆ ಕೃಷ್ಣನ ಪಾದ ಚಿಹ್ನೆ. ಪೆರಿಯಾಳ್ವಾರ ಹೇಳ್ತಾರೆ, ஒரு காலில் சங்கு ஒரு காலில் சக்கரம் உள்ளடி புரித்தமைந்த இருகாலும் கொண்டு அங்கங்கு எழுதினார் போல் விலச்சினை பட நடந்து ಕರುಕಾರ್ಕಡಲ್ವನ್ ಕಾಮರ್ತಾದೈ ತಳರ್ ನಡೆ ನಡೆವಾನೋ. ಪೆರಿಯಾಳ್ವಾರ ಅನುಭವ. ಆಗ ಪರಮಾತ್ಮನ ಪಾದ ಚಿಹ್ನೆ ಅವನು ನಡ್ಕೊಂಡು ಬಂದಾಗ ಇರುತ್ತೆ. ಆ ಚಿಹ್ನೆ ಎಲ್ಲಿ ಒತ್ತಿಟ್ಟಿದ್ದಾನೆ ಇವಾಗ? ಪಾದುಕೆನಲ್ಲಿದೆ. ಸೊ ಪಾದುಕೆ ನಡೆದ್ರೂ ಆ ಚಿಹ್ನೆ ಇರುತ್ತೆ. ಸೊ ದೇವತೆಗಳನ್ನು ಅದನ್ನು ನೋಡ್ತಾರಂತೆ. ನೋಡಿಬಿಟ್ಟು ತಿಳ್ಕೊಳ್ತಾರಂತೆ. ಈಗ ರಾಜ ಮೆರವಣಿಗೆ ಬಂತು ಅನ್ನೋದಕ್ಕೆ ಏನು ಚಿಹ್ನೆ? ಎಲ್ಲ ಜನಗಳೆಲ್ಲ ಓಡಾಡಿರ್ತಾರೆ, ಎಲ್ಲ ಹೂ ಬಿದ್ದಿರುತ್ತೆ, ಮಳೆ ಎಲ್ಲ, ಓಹೋ ಮೆರವಣಿಗೆ ಹೋಯಿತು ಅಂತ ತಿಳ್ಕೊಳ್ತಾರೆ. ಹಾಗೆ ಪರಮಾತ್ಮನ ಉತ್ಸವ ಹೋಗಿದೆ, ರಂಗನಾಥನ ಉತ್ಸವ ಅನ್ನೋದು ಇವ್ರಿಗೆ ತಿಳಿಯುತ್ತೆ. ಸಂಚಾರ ಪದ್ಧತಿಯಲ್ಲಿ ಉತ್ಸವ ಜ್ಞಾಪಕ ಇಟ್ಕೊಳ್ಳಿ. ಅದರಿಂದ ಅಮ್ಮ ಪಾದುಕೆ ಇಲ್ಲಿ ನೋಡೋಣ. ರಂಗನಾಥ ಪಟ್ಟಣದ ಸಮಾಚಾರವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಿನ್ನನ್ನು ಧಾರಣೆ ಮಾಡಿಕೊಂಡು ಬರ್ತಾನೆ. ಸಾಮಾನ್ಯ ಜನರಿಗೆ ತಿಳಿಯದಂತೆ ಏನು ಮಾಡ್ತಾನೆ? ಆಪ್ತರಿಗೆ ತಿಳಿಯದಂತೆ ಸೂಕ್ಷ್ಮ ರೂಪದಲ್ಲೇ ದರ್ಶನ ಕೊಡ್ತಾನೆ. ರಾತ್ರಿನೂ ಬಂದಿರ್ತಾನೆ, ನಮಗೆ ಗೊತ್ತಿಲ್ಲ. ಅದನ್ನು ನೋಡ್ತಾರೆ ದೇವತೆಗಳು. ಆ ಚಿಹ್ನೆಯನ್ನು ನೋಡಿ ಓಹೋ ಗುರುತುಗಳನ್ನು ಕಂಡುಕೊಂಡು ನಿನ್ನನ್ನು ಸೇವೆ ಮಾಡೋಕ್ಕೆ ಬಂದಿದ್ದಂಥ ದೇವತೆಗಳು ಆ ಕಿರೀಟಗಳನ್ನು ಅಲ್ಲೇ ಇಟ್ಬಿಡ್ತಾರಂತೆ. ಎಲ್ಲಿಡ್ತಾರೆ? ಕಿರೀಟ ಇಡ್ತಾರೆ ಅಂದರೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ. ಆ ಅಚ್ಚನ್ನು ನೋಡಿಬಿಟ್ಟು ಪಾದಚಿಹ್ನೆ ಅಂಥೇಳಿ ಅಲ್ಲಿ ತಮ್ಮ ತಲೆಗಳಿಂದ ಅಲ್ಲಿ ಒತ್ತಿದ್ದನ್ನು ನೋಡಿ ತಿಳ್ಕೊಂಡು, ಹೇಗೆ ರಾಜರು ಬಂದು ಹೋದರು ಅಂತ ತಿಳ್ಕೊಳ್ತಾರೋ ಹಾಗೆ ರಂಗರಾಜ ಬಂದಿದ್ದನ್ನು ದೇವತೆಗಳು ತಿಳ್ಕೊಂಡು ಆ ಚಿಹ್ನೆಯಿಂದ ತಲೆಯನ್ನು ಇಟ್ಬಿಟ್ಟು ಹೋಗ್ತಾರೆ ಅಂತ ಅರ್ಥ ಮಾಡಿದ್ದಾರೆ. ಆ ಸಂಸ್ಕಾರ ದ್ವಿಜಪರಿಷದ ನಿತ್ಯಂ ಅಭ್ಯಸ್ಯಮಾನ ಶ್ರೇಯೋ ಹೇತು ಶಿರಸಿ ಜಗತಃ ಸ್ಥಾಯಿನಿ ಸ್ವೇನ ಭೂಮ್ನ ರಂಗಾದೀಶೇ ಸ್ವಯಮುದಯಿನಿ ಕ್ಷೇಪ್ತು ಮಂದಂತಮಿಶ್ರಂ ಗಾಯತ್ರೀವ ತ್ರಿಚತುರಪದ ಗಣ್ಯಸೆ ಪಾದುಕೆ ತ್ವಂ. ಪಾದುಕೆ ಆ ಸಂಸ್ಕಾರ, ಪಂಚಸಂಸ್ಕಾರ. ಇಲ್ಲಿ ಸಂಸ್ಕಾರವನ್ನು ಉದಾಹರಣೆ ತಗೊಂಡಿದ್ದಾರೆ. ಸಂಸ್ಕಾರ 16 ಸಂಸ್ಕಾರ ಉಂಟು. 16 ಸಂಸ್ಕಾರ ಒಂದು ಚೇತನನಿಗೆ, ಸ್ತ್ರೀ ಗರ್ಭದಿಂದ ಹಿಡಿದು ಅಂತ್ಯಷ್ಟಿವರೆಗೆ. ಅದರಲ್ಲಿ ಉಪನಯನ, ಜಾತಕರ್ಮ ಇದೆಲ್ಲ ಉಂಟು, ಚೌಲ ಎಲ್ಲನೂ ಉಂಟು. ಅದರಿಂದ ಆ ಸಂಸ್ಕಾರ ಆದರೆ ಮುಖ್ಯವಾದ ಶ್ರೀ ವೈಷ್ಣವರಿಗೆ ಸಂಸ್ಕಾರ ಯಾವುದು? ಪಂಚ ಸಂಸ್ಕಾರ. ಅದೆಲ್ಲ ಬಿಡಿ, ಅದು ಎಲ್ಲರಿಗೂ ಕಾಮನ್. ಆದರೆ ಇದು ಪಂಚ ಸಂಸ್ಕಾರ. ನೀನು ವಿಷ್ಣು ಭಕ್ತ ಅಂತ ತೋರಿಸ್ಕೊಳ್ಬೇಕಾದ್ರೆ ಮೊದಲು ಸಂಸ್ಕಾರ ವಿಷ್ಣುವಿನ ಚಿಹ್ನೆ ನಿನ್ನ ಶರೀರದಲ್ಲಿ ಇರಬೇಕು. ತಾಪ, ಪುಂಡ್ರ, ನಾಮ,
ಜಪ, ಯಾಗ, ಮಂತ್ರ. ಜಪ ಅನ್ನೋಕ್ಕಿಂತ ಮಂತ್ರವನ್ನು ಜಪ ಮಾಡೋದು. ಇದು ಇದರಲ್ಲಿ ತಗೊಂಡಿದ್ದಾರೆ ಒಂದು ವಿಷಯವನ್ನು. ದ್ವಿಜ ಪರಿಷದ ಅಂದರೆ ದೇವತೆಗಳು, ಅಥವಾ ದ್ವಿಜ ಅಂದರೆ ಬ್ರಾಹ್ಮಣರು, ಭೂಸುರರ ಗೋಷ್ಠಿ, ಪರಿಷತ್ ಸಮೂಹ. ನಿತ್ಯಂ ಅಭ್ಯಾಸ್ಯಮಾನ. ಈಗ ವೇದವನ್ನು ಒಂದು ಸತಿ ನಿತ್ಯ ಅಭ್ಯಾಸ ಕಲ್ತ್ಕೊಂಡ್ಮೇಲೆ ನಿತ್ಯ ಹೇಳಬೇಕು. ಒಂದು ಮಂತ್ರವನ್ನಾದರೂ ಒಂದೊಂದು ವೇದದಿಂದ ಹೇಳಬೇಕು. ನೀವು ಯಾವ ಶಾಖೆನೋ ಅದು ಹೇಳದೇ ಇದ್ದರೆ ಅದೇ ಇಲ್ಲವೇ ಇಲ್ಲ, ಮರ್ತೋದಂಗೆನೇ. ಸೊ ಒಂದು ದಿನಾನು ಮರಿಬಾರ್ದು ಅಂದರೆ ಅರ್ಥ ಏನು? ನಿತ್ಯಾಭ್ಯಾಸ ಮಾನಂ. ಅದರಿಂದ ಪಂಚಸಂಸ್ಕಾರ ಆಯಿತು ಅಂದ ತಕ್ಷಣ ಒಬ್ಬ ಶ್ರೀವೈಷ್ಣವನಿಗೆ ಪರಮಾತ್ಮನ ಆರಾಧನೆಗೆ ಅರ್ಹತೆ ಉಂಟಾಗತ್ತೆ. ಅಲ್ಲಿವರೆಗೂ ಇಲ್ಲ, ಉಪನಯನ ಆದರೂ ಇಲ್ಲ. ಪಂಚಸಂಸ್ಕಾರ ಆದ ಮೇಲೇ ಪರಮಾತ್ಮನಿಗೆ ಆರಾಧನೆ ಮಾಡಬಹುದು, ಇಲ್ಲದೇ ಇದ್ದರೆ ಇಲ್ಲ. ಅದನ್ನೇ ಹೇಳಿದೆ. ಅದರಿಂದ ಶ್ರೀವೈಷ್ಣವರಿಗೆ ಮುಖ್ಯ ಸಂಸ್ಕಾರ ಯಾವುದು? ಇಲ್ಲ ಅಂದರೆ ಇಲ್ಲ. ದಿನ ದೇವರ ಪೂಜೆಯಲ್ಲಿ, ಅದಾದಮೇಲೆ ಅವರು ದೇವರ ಪೂಜೆ ಮಾಡ್ತಾರೆ. ದೇವರ ಪೂಜೆಯಲ್ಲಿ ಪಾದುಕೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಅವನು ಮಲ್ಕೊಂಡಿರೋ ಜಾಗದಿಂದ ಸಿಂಹಾಸನಕ್ಕೆ ಬರಬೇಕಲ್ಲ, ಆಸನಕ್ಕೆ. ಆಂಡಾಳು ಹೇಳಿದ್ರು ಮಾರಿಮಲೆ ಮುಳಂಜಲ್ ಸಿಂಹಾಸನಕ್ಕೆ ಬಾ ಕೂತ್ಕೋ ಅಂತ. ಆಸನ ಅಂದರೆ ಏನು? ಒಂದು ಸ್ಥಾನ ಕೂತ್ಕೊಳ್ಳೋದಕ್ಕೆ, ವಿಜಯ ಮಾಡಿಸೋದಕ್ಕೆ. ಶಯನಾಸನ ರಾತ್ರಿ ಕೊಟ್ಟಾಯಿತು. ಈಗ ಏನು ಮಾಡಬೇಕು? ಸುಪ್ರಭಾತ ಮಾಡಿ ಆ ಸ್ಥಾನಕ್ಕೆ ಬರಬೇಕು. ಆವಾಗ ಪಾದುಕೆಯನ್ನು ಸಮರ್ಪಣೆ ಮಾಡಿ. ಇದಲ್ಲೇ ನೋಡಿದ್ವಿ ಮೊದಲು ಯಾರನ್ನು ಸಮರ್ಪಣೆ ಮಾಡ್ತಾರೆ? ಇವರೆಲ್ಲ ಬಂದು, ಅರ್ಚಕರು ಬಂದು ಸಂಸ್ಕಾರ ಆಗಿರೋಂಥವ್ರು. ಇಲ್ಲದೇ ಇದ್ದರೆ ಪೂಜೆ ಮಾಡೋಂಗಿಲ್ಲ. ಅದಕ್ಕೆ ಹೇಳಿಬಿಟ್ಟು ಅರ್ಪಿಸ್ತಾರೆ. ನೀನು ಎಲ್ಲ ವಿಧವಾದ ಕ್ಷೇಮವನ್ನು ಅವರಿಗೆ ಉಂಟು ಮಾಡ್ತೀಯ. ಪಾದುಕಾದೇವಿ ಸರ್ವಲೋಕ ಏಕ ಕ್ಷೇಮಂ ವಹಮ್ಯಹಂ ಅಂತ ಕೃಷ್ಣ ಹೇಳಿದ್ದನ್ನು ಪಾದುಕೆಗೆ ಆರೋಪಣೆ ಮಾಡಿಬಿಟ್ರು ವಸಿಷ್ಠರು. ಹೇಮಭೂಷಿತೆಯಾದಂಥ ಪಾದುಕಾದೇವಿ ಲೋಕದ ಯೋಗಕ್ಷೇಮವನ್ನು ಮಾಡ್ತಾಳೆ. ಅದರಿಂದ ನೀನು ರಾಮನ ಕೊಟ್ಟು ತಗೋ ಮಾತದು. ಇದೇ ಕಾರಣ ಪಾದುಕಾ ಸಹಸ್ರಕ್ಕೆ ಎಷ್ಟು ಪ್ರಭಾವ. ಅದರಿಂದ ಇಲ್ಲಿ ಹೇಳ್ತಾರೆ, ಓ ಪಾದುಕಾದೇವಿ, ತ್ವಯಿ ನಿನ್ನನ್ನು ರಂಗಾಧೀಶ ಅಂಧಂ ತಮಿಸ್ರಂ. ಅಂಧಂ ಅಂಧಕಾರ, ಅಜ್ಞಾನ. ತಮಿಸ್ರ ಅನ್ನೋದು ಒಂದು ನರಕ, ಪಾಪ. ಆ ಕತ್ತಲು, ಆ ಪಾಪವನ್ನು ಕ್ಷೇಪ್ತುಂ ಕತ್ತರಿಸಿ ಹಾಕೋದಕ್ಕೆ, ಹೋಗಲಾಡಿಸೋದಕ್ಕೆ. ತ್ವಯಿ ಉದಯಿನಿ. ನಿನ್ನ ಉದಯಿನಿ ಅಂದ್ರೇನು? ಉದಯ ಆಗೋದು ಅಂದ್ರೇನು? ಕಾಣಿಸಿಕೊಳ್ಳೋದು. ನೀನು ಉದಯವಾದಾಗ ಯಾವಾಗ ಬರ್ತಾಳೆ? ಶಯನಗೃಹದಿಂದ ಪರಮಾತ್ಮನನ್ನು ಸಮರ್ಪಣೆ ಮಾಡಿ ಅವನನ್ನು ಕರ್ಕೊಂಡು ಬರ್ತಾರೋ ಇಲ್ಲ. ಅಥವಾ ಉದಯಿನಿ ಅಂದರೆ ಹುಟ್ಟಿದಾಗ ಅಂತ ಅರ್ಥ. ಪಾದುಕೆ ಯಾವಾಗ ಹುಟ್ಟಿದ್ಲು? ಪಾದುಕೆ ಹುಟ್ಟಿದ್ಲ, ಭಗವಂತನ ಜೊತೆನೇ ಇದ್ದಾಳಲ್ಲ ಯಾವಾಗಲೂ ಪಾದುಕ. ಅದರಿಂದ ಗಾಯತ್ರೀವ ತ್ರಿಚತುರಪದ. ಗಾಯತ್ರಿಗೆ ಮಂತ್ರಕ್ಕೆ ಎಷ್ಟು ಪಾದ ಇದೆ? ಅದನ್ನು 3 ಪಾದವನ್ನಾಗ ಮಾಡ್ಬೋದು, ಅಥವಾ 4 ಮಾಡ್ಬೋದು. 24 ಅಕ್ಷರ. 3 ಅಥವಾ 4, 3 8 24 ಅಂತ ಮಾಡ್ಕೊ. ಅದೇ ಇರೋದು 3 8 24 ಅಂತ. 8 ಅಕ್ಷರಕ್ಕೆ ಒಂದು ಪಾದ. ಗಾಯತ್ರಿ ತ್ರಿಚತುರಪದ ಅಂತ ಹಾಕೋದು. ಇಲ್ಲಿ ಗಾಯತ್ರಿ ಅಂತೆ ತ್ರಿಚತುರಪದ. 3-4 ಹೆಜ್ಜೆ, 3-4 ಪದ ಅಂದರೆ ಹೆಜ್ಜೆ. 3-4 ವಾಕ್ಯಗಳಾಗಿ ಗಣಿಸಲ್ಪಡ್ತೀಯ. ಸೊ ಇವಳನ್ನು ಗಾಯತ್ರಿ ಅಂತ ಹೇಳ್ತಾ ಇದ್ದಾರೆ. ಅವಳು ಪರಮಾತ್ಮನನ್ನು ಕರ್ಕೊಂಡು ಬರ್ತಾಳೆ. 3-4 ಪಾದ ಇಟ್ಟರೆ ಸಾಕು, ಮುಂದೆ ಕರ್ಕೊಂಬಂದುಬಿಡ್ಬೋದಲ್ಲ. ಗಾಯತ್ರೀವ ಚತುರಪದ ಮಂದಿರ. ಅದಕ್ಕೆ ಇವರು ಹೇಳ್ತಾರೆ, ಶ್ರೀವೈಷ್ಣವರು ಪಂಚಸಂಸ್ಕಾರ ಆಯಿತು ಅಂತ ಕ್ಷಣ ಆರಾಧನೆಗೆ ಇವರಿಗೆ ಅರ್ಹತೆ ಉಂಟಾಗತ್ತೆ. ಅದರಿಂದ ಆ ಸಮಯದಲ್ಲಿ ಯಾವಾಗ ಆರಾಧನೆ ಮಾಡಿದ್ರೂ 3 ಕಾಲದ ಆರಾಧನೆಯಲ್ಲಿ ಮೊದಲು ಪಾದುಕೆಯನ್ನು ಸಮರ್ಪಣೆ ಮಾಡ್ತಾರೆ. ಶಟಾರಿ
ನೀನು ಎಲ್ಲ ಇದನ್ನು ಉಂಟು ಮಾಡ್ತೀಯಾ. ನಿನ್ನ ಮಹಿಮೆ ಅಷ್ಟಷ್ಟಲ್ಲ. ಅದರಿಂದ ಎಲ್ಲರೂ ನಿನ್ನನ್ನು ತಲೆ ಮೇಲೆ ಧಾರಣೆ ಮಾಡಿಕೊಳ್ತಾರೆ. 3 ಕಾಲದಲ್ಲೂ ಆರಾಧನೆಯಲ್ಲಿ ಎಲ್ಲರ ತಲೆ ಮೇಲೂ ಪಾದುಕೆಯನ್ನು ಇಡ್ತಾರೆ. ಪಾದುಕೆ ಇಡ್ತಾರೆ ಅಂದರೆ ಏನರ್ಥ? ಶಟ. ಅದನ್ನೇ ತಲೆ ಮೇಲೆ ಧರಿಸ್ತಾರೆ. ಪರಮಾತ್ಮ ಪರಮಾತ್ಮ ಅಂದರೆ ದೇವರು ಏನು ಮಾಡ್ತಾರೆ? ಎಲ್ಲ ತಾಪತ್ರಯವನ್ನು ಹೋಗಿಸ್ತಾನೆ. ಇದು ಗೊತ್ತಲ್ಲ ನಿಮಗೆ? ತಾಪತ್ರಯ ಹೋಗಬೇಕಾದ್ರೆ ಪರಮಾತ್ಮನೇ ಅದನ್ನು ಹೋಗಲಾಡಿಸ್ಬೇಕು. ಅದರಿಂದ ನಿನ್ನನ್ನು ಧಾರಣೆ ಮಾಡಿಕೊಂಡು ಸಂತೋಷದಿಂದ ಬರ್ತಾನೆ. ಆರಂಭನೇ ಮಾಡಿಬಿಡ್ತಾನೆ. ಅದರಿಂದ ನೀನು ಹೇಳಲೇಬೇಕು. ನೀ ಫಸ್ಟ್ ಅಂದರೆ ನೀ ಎದ್ದೇ ಇರ್ತೀಯ ಯಾವಾಗಲೂ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವಾಗಲೂ ಶಯನಗರದಲ್ಲೂ ನೀನು ಇದ್ದೇ ಇರ್ತೀಯ, ಬಿಡೋದಿಲ್ಲ. ಯಾವಾಗಲೂ ಕಾಯ್ತಾ ಇರ್ತೀಯ ಅವನ ಪ್ರಥಮ ಪಾತಕ ನನ್ನ ಮೇಲೆ ಬೀಳುತ್ತಾ ಅಂತ. ಅವನ ಪ್ರಥಮ ಕಟಾಕ್ಷ ನನ್ನ ಮೇಲೆ ಬೀಳುತ್ತಾ ಅಂತ ಕಾಯ್ತಾ ಇದ್ದು ಅಲ್ಲೇ ಪಾದದ ಹತ್ರನೇ ಇರ್ತೀಯ. ಈಗ ಪಾದವನ್ನು ಸಮರ್ಪಣೆ ಮಾಡಿಬಿಡ್ತಾನೆ ಪರಮಾತ್ಮ. ಪಾದಕ್ಕೆ ಹೇಗೆ ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿ ಬೀದಿಗಳೆಲ್ಲ ಉಲ್ಲಾಸದಿಂದ ಉತ್ಸವದಲ್ಲಿ 3-4 ಅಡಿ ಇಟ್ಟಂತಾಯಿತು ಅಂತ ಹೇಳಿದ್ರು. ಅಂದರೆ 1 2 3 4 ಅಂತ ಇಟ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಡ್ತಾರಲ್ಲ. ನಾವು ಡ್ಯಾನ್ಸ್ ಮಾಡ್ತೀವಲ್ಲ ಆ ಥರ 1 2 3 4 ಆ ಥರ ಇಟ್ಟು ಹಿಂಗೆ ಚಕ 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 ಅಂತ ಬಂದು ಟಕ್ ಅಂತ ನಿಲ್ಲಿಸ್ತಾರಲ್ಲ, ಆ ಥರ ಇಟ್ಟಂತೆ ಜನಗಳು ಅನುಭವಿಸ್ತಾರೆ ಬೀದಿನಲ್ಲಿ. ಆದರೆ ಇನ್ನೊಂದು ಅರ್ಥದಲ್ಲಿ ಅವ್ರು ಹೇಳ್ತಾರೆ, ಕ್ಷೇಮವನ್ನು ಕೊಡಬೇಕಾದ್ರೆ ಉನ್ನತ ಸ್ಥಳದಲ್ಲಿರುವಂಥ ಮಂತ್ರ ಗಾಯತ್ರಿ. ಅಂದರೆ ಗಾಯತ್ರಿಗಿಂತ ಮೇಲಿರೋದು ಅಷ್ಟಾಕ್ಷರ. ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಮೊದಲು ಉಪದೇಶ ಮಾಡಿಬಿಡ್ತಾರಲ್ಲ, ಆಮೇಲೆ ತಾನೇ ಇದನ್ನು ಮಾಡ್ತಾರೆ ಮಂತ್ರೋಪದೇಶ. ಅದರಿಂದ ಉನ್ನತ ಸ್ಥಾನದಲ್ಲಿ ಗಾಯತ್ರಿ ಇದ್ದಾಳೆ ಅಂತ ಎಲ್ಲರಿಗೂ, ಸರ್ವರಿಗೂ. ಗಾಯತ್ರಿಯನ್ನು ಬ್ರಾಹ್ಮಣರು ತಮ್ಮ ಅಜ್ಞಾನ ಎನ್ನುವಂಥ ಕತ್ತಲೆಯನ್ನು ಹೋಗಿಸ್ಕೊಳ್ತಾರೆ ಆ ಮಂತ್ರದಿಂದ. ಸೂರ್ಯ ಉದಯಿಸಬೇಕಾದ್ರೆ, ಸೂರ್ಯ ಉದಯದ ಕಾಲದಲ್ಲಿ ಅಜ್ಞಾನವನ್ನು ನಿವಾರಣೆ ಮಾಡುವಂಥ ಸೂರ್ಯ, ಹೊರಗಿನ ಕತ್ತಲೆಯನ್ನು ಮಾಡುವಂಥ ಸೂರ್ಯ ಕತ್ತಲೆಯನ್ನು ನಿವಾರಣೆ ಮಾಡ್ತಾನೆ. ಆದರೆ ಗಾಯತ್ರಿ ಮಂತ್ರ ಒಳಗಿನ ಕತ್ತಲೆಯನ್ನು ನಿವಾರಣೆ ಮಾಡಿ. ಅದರಿಂದ ಸೂರ್ಯ ಉದಯ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾರೆ. ಸಂಧ್ಯಾವಂದನೆ 3 ಕಾಲದಲ್ಲೂ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಅದನ್ನು ಇಲ್ಲಿ ಜೋಡಿಸ್ಕೊಂಡಿದ್ದಾರೆ. ಇದು ಅವರ ಅರ್ಥ ನಮ್ಗೆ ಹೇಳ್ತಾ ಇದ್ರೆ ನಮಗೆ ಗೊತ್ತಾಗಲ್ಲ. ಆಚಾರ್ಯರ ಅರ್ಥ ಹೇಳ್ತಾ ಇದ್ರೆ ನಮಗೆ ಗೊತ್ತಾಗಲ್ಲ. 3-4 ವಾಕ್ಯಗಳನ್ನಾಗಿ ಮಾಡಿಕೊಂಡು ಅವರು ಅದನ್ನು 4 ಆದರೂ ಮಾಡ್ಕೊಳ್ಬೋದು. 6-4 24 ಅಂತ, ಇಲ್ಲ ಅಂದರೆ 8-3 24 ಅಂತಲೂ 4 ಪಾದವಾಗಿ ಮಾಡ್ಕೊಳ್ಬೋದು. ಅದರಿಂದ ತ್ರಿಚತುರ ಪದ ಅಂತ ಹೇಳಿಬಿಟ್ರು ಇವರು. ಪಾದುಕಾದೇವಿ ಗಾಯತ್ರಿಯಂತೆ ರಂಗನಾಥನನ್ನು ಕರ್ಕೊಂಡು ಬರ್ತಾನೆ. ಯಾವ ರೀತಿ ಸೂರ್ಯ ಕತ್ತಲೆಯನ್ನು ಹೋಗಿಸ್ತಾನೆ, ಹಾಗೆ ರಂಗನಾಥ ಎಲ್ಲರ ಪಾಪವನ್ನು ನಿವಾರಣೆ, ಅಂಧಕಾರವನ್ನು ಮಾಡ್ತಾನೆ, ಪಾಪವನ್ನು ನಿವಾರಣೆ ಮಾಡ್ತಾನೆ. ಅದಕ್ಕೋಸ್ಕರ ನೀನು ಕರ್ಕೊಂಡು ಬರ್ತೀರ. ಗಾಯತ್ರಿ ಇವ ಅಂತ ಆಗ್ಬಿಟ್ಟು ಇದರಲ್ಲಿ ಗಾಯತ್ರಿ ಇವ ಕೀವರ್ಡ್. ಗಾಯತ್ರಿಯಂತೆ ಅಂದರೆ ಗಾಯತ್ರಿ ಏನು ಮಾಡುತ್ತೆ ಅನ್ನೋದಕ್ಕೆ ನಮಗೇನು, ಗಾಯತ್ರಿ ಮಂತ್ರಕ್ಕೆ ಅಧಿದೇವತೆ ಸವಿತೃ ಮಂಡಲ ಮಧ್ಯವರ್ತಿಯಾದಂದ್ರೆ ನಾರಾಯಣಾಥ. ಇಲ್ಲಿ ರಂಗನಾಥನೇ, ಮಂತ್ರವೇ ಪಾದುಕಾದೇವಿ. ಗಾಯತ್ರಿ ಮಂತ್ರ ಪಾದುಕಾದೇವಿ, ರಂಗನಾಥ ಸೂರ್ಯನಾರಾಯಣ. ಸೊ ಅದನ್ನು ವಹಿಸ್ಕೊಳ್ಳಿ. ಸೊ 3 ಕಾಲದಲ್ಲೂ ನಿನ್ನನ್ನು ಸಮರ್ಪಣೆ ಮಾಡ್ತಾರೆ ಅಂದ್ರೇನು, ಗಾಯತ್ರಿ ಮಂತ್ರವನ್ನು ಅವರು ಜಪ ಮಾಡಿ ಆರಾಧನೆ ಮಾಡ್ತಾರೆ ಅನ್ನೋದಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ. ನಾಳೆ ನೋಡೋಣ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯಗಳಿ ತದ್ವೈದನಾ ತ್ರಿವೇದಿ ಅವಂದೆಯಂತೋ ಜಯಂತಿ ಭೂಸಂತಕ ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜ ರೇಣುಮಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀ ಆಚಾರ್ಯಾರ್ಪಣಮಸ್ತು.